ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕಾಗೆ ಸಾಗಿಪ ಕೋಗಿಲೆಯ ಮರಿ ಕೂಗುವುದು ಸುಸ್ವರದೊಳಲ್ಲದೆ ಕಾಗೆ ಎಂದದೆ ಕಾವು ಕಾವೆಂದರಚುವುದೇ ಹೇಳ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಅಮ್ಮ, ಕೋಗಿಲೆಗೆ ಗೂಡು ಕಟ್ಟೋ ಸಾಮರ್ಥ್ಯ ಇರೋಲ್ಲ. ಆ ಪಕ್ಷಿ ಏನ್ ಮಾಡುತ್ತೆ, ತನ್ನ ಮೊಟ್ಟೆಗಳನ್ನ ತೆಗೆದುಕೊಂಡು ಹೋಗಿ ಕಾಗೆ ಗೂಡಿನಲ್ಲಿ ಇಡುತ್ತೆ. ಕಾಗೆ ಗೂಡಿನಲ್ಲಿ ಆ ಮೊಟ್ಟೆಗಳನ್ನ ಇಟ್ಟು ಬಿಡುತ್ತೆ. ಈ ಕಾಗೆಗೆ ಮ್ಯಾಥಮ್ಯಾಟಿಕ್ಸ್ ಜ್ಞಾನ ಇರೋಲ್ಲ, ಗೊತ್ತಾಯ್ತಾ? ಅದು ಅಕೌಂಟ್ ಬುಕ್ ಮೇಂಟೈನ್ ಮಾಡಿರೋಲ್ಲ. ನಾನು ಇಷ್ಟು ಮೊಟ್ಟೆಗಳನ್ನು ಇಟ್ಟಿದ್ದೇನೆ, ಇವು ಒಡೆದು ಇಷ್ಟು ಮರಿಗಳಾದವು, ಹೀಗೆ ಅದಕ್ಕೇನು ಜ್ಞಾನ ಇಲ್ಲ. ಆ ಕೋಗಿಲೆ ತಂದು ಕಾಗೆ ಗೂಡಿನಲ್ಲಿ ಮೊಟ್ಟೆಗಳನ್ನು ಇಟ್ಟು ಹಾರೋಗ್ಬಿಡುತ್ತೆ. ಕಾಗೆ ಅವುಗಳಿಗೆ ಕಾವು ಕೊಟ್ಟು 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 ಅವುಗಳನ್ನ ಮರಿಗಳನ್ನ ಮಾಡಿಬಿಡುತ್ತೆ. ಮರಿಗಳನ್ನ ಮಾಡಿದ ಮೇಲೆ ಒಂದು ದಿನ ವಸಂತ ಋತು ಬಂತು. ವಸಂತ ಋತು ಬರ್ತದೆ, ಮಾವಿನ ಗಿಡಗಳೆಲ್ಲ ಚಿಗುರ್ತಾ ಇದ್ದಾವೆ. ಆ ಮಾವಿನದಳಿರನ್ನ ತಿಂದು ಮಾವಿನ ಗಿಡದಲ್ಲಿ ಕುಳಿತುಕೊಂಡು ಆ ಮರಿ ಏನಿದೆಯೋ ಅದು ಕುಹು ಕುಹು ಅಂತ ಕೂಗೋಕ್ ಶುರುವಾಗುತ್ತೆ. ಅವಾಗ ಕಾಗೆಗೆ ಆಶ್ಚರ್ಯ ಆಗತ್ತೆ, ಇದೇನಿದು, ಈ ಎಲ್ಲಾ ಮರಿಗಳು ಕಾ ಕಾ ಅಂತವೆ, ಇದು ಕುಹು ಕುಹು ಅನ್ನುತ್ತೆ, ಇದೆಂತ ವಿಚಿತ್ರ ಅಂತಂದು ಬಹುಶಃ ಇದಕ್ಕೆ ಬುದ್ಧಿ ಇಲ್ಲ ಅಂತ ಕಾಣುತ್ತೆ ಅಂತೇಳಿ ಅದಕ್ಕೆ ಕುಕ್ಕಿ ಹೇಳ್ಕೊಡುತ್ತೆ. ನೀನು ಕುಹು ಕುಹು ಅನ್ಬಾರ್ದು, ಕಾಕ ಅನ್ಬೇಕು, ಯಾಕಂದ್ರೆ ನೀನ್ ನನ್ನ ಮಗು ಅಂತ ಹೇಳುತ್ತೆ. ಆವಾಗ ಇದಂತದೆ, ಇಲ್ಲ ಇಲ್ಲ, ನಾನು ನಿನ್ನ ಮಗು ಅಲ್ಲ, ನಾನು ಕೋಗಿಲೆಯ ಮಗು, ತಾತ್ಕಾಲಿಕವಾಗಿ ನಿನ್ನ ಗೂಡಿನಲ್ಲಿ ನಾನಿದ್ದೆ ಅಷ್ಟೇ. ಆಗ ಕಾಗೆಗೆ ಕೋಪ ಬಂದು ಕುಕ್ಕುತ್ತೆ. ಕುಕ್ಕುತ್ತಾ ಇದ್ದ ಹಾಗೆ ಅಷ್ಟೊತ್ತಿಗೆ ಕೋಗಿಲೆ ಮರಿಗೆ ರೆಕ್ಕೆ ಪುಕ್ಕ ಬಲ್ತಿರ್ತವೆ. ಅದು ಹಾರಿ ತನ್ನ ಆಹಾರವನ್ನು ಹುಡುಕಿಕೊಳ್ಳಲಿಕ್ಕೆ ಹೋಗೇ ಬಿಡುತ್ತೆ. ಆಗ ಬಸವಣ್ಣ ಹೇಳ್ತಾ ಇದ್ದಾನೆ, ಹಾಗೆ ಅಪ್ಪ, ಪರಮಾತ್ಮ ಅನ್ನುವಂತಹ ಕೋಗಿಲೆ ಉಳಿದ ಲೌಕಿಕ ಮಾನವರಂತೆ ಸಂಸಾರ ಮಾಡಿ ಮಕ್ಕಳನ್ನ ಪಡೆಯುವುದಿಲ್ಲ, ಭಾವಬಂಧನಕ್ಕೆ ಸಿಕ್ಕುವುದಿಲ್ಲ, ಸಂಸಾರ ಮಾಡುವುದಿಲ್ಲ. ಅದಕ್ಕಾಗಿ ಪರಮಾತ್ಮ ಅನ್ನುವಂತಹ ಕೋಗಿಲೆ ನಿನ್ನ ಸಂಸಾರ ಅನ್ನುವಂತ ಕಾಗೆಯ ಗೂಡಿನಲ್ಲಿ ತನ್ನ ಒಂದು ಅಂಶವಾದಂತ ಈ ಜೀವ ಪಕ್ಷಿಯನ್ನ ಕೋಗಿಲೆಯನ್ನ ತಂದು ಅಲ್ಲಿ ಇಟ್ಟಿತು. ನಿಜ, ನೀವಿಬ್ಬರು ನನ್ನನ್ನ ಪಾಲನೆ ಪೋಷಣೆ ಮಾಡಿದ್ದೀರಾ, ನನ್ನ ದೊಡ್ಡವನನ್ನು ಮಾಡಿ ನನಗೆ ಇಷ್ಟೊಂದು ಜ್ಞಾನ ತಿಳುವಳಿಕೆಯನ್ನು ಕೊಟ್ಟಿದ್ದೀರಾ. ನಾನೇನ್ ಮಾಡ್ಲಿ, ನಾನು ಕೋಗಿಲೆಯ ಮರಿಯೇ ವಿನಃ ಕಾಗೆ ಮರಿಯಲ್ಲ. ನೀನು ಸಂಪ್ರದಾಯ ಹೇಳಿದಂತೆ ಕೇಳು, ಸಂಪ್ರದಾಯ ಹೇಳಿದಂತೆ ಕೇಳು ಅಂತ ನೀನು ಕುಕ್ಕಿದ್ರೆ ನಾನು ಅದಕ್ಕೆ ಬಲಿಯಾಗುವವನಲ್ಲ. ಪರಮಾತ್ಮನ ನುಡಿ ಏನ್ ಹೇಳುತ್ತೋ ಆ ಮಾತುಗಳನ್ನ ನಂಬುವಂತಹ ಕೋಗಿಲೆಯ ಮರಿಯೇ ವಿನಃ ನಾನು ನಿನ್ನ ಕಾಗೆಯ ಮರಿಯಲ್ಲ ಅಂತ ಹೇಳ್ತಾ ಇದ್ದ. ನಿಮಿತ್ತ ಮಾತ್ರ ಈ ಸಂಸಾರದ ಗೂಡಿನಲ್ಲಿ ನಾನು ಇದ್ದೆ, ದೇವರ ಆಜ್ಞೆಯಂತೆ ಇದ್ದೆ. ಇಲ್ಲಿಗೆ ಅವನ ಕರೆ ಬಲವತ್ತರವಾಗಿದೆ, ನಾನು ಇನ್ನು ಸತ್ಯಾನ್ವೇಷಕನಾಗಿ ಹೊರಡುತ್ತಾ ಇದ್ದೇನೆ ಅಂತ ತಿಳಿದುಕೊಂಡು ಬಾಲಕ ಹೊರಟು ನಿಲ್ತಿದ್ದಾನೆ. ತಾಯಿಯ ಕರುಳು ಪಾಪ ಅದು ಜೀವ ಹಂಬಲಿಸ್ತಾ ಇದೆ. ಎಷ್ಟು ವರ್ಷಗಳ ಮೇಲೆ ವ್ರತ ಮಾಡಿ ಪಡೆದಿರುವ ಮಗ ನೀನು ನನ್ನ ಕಣ್ಣಿನ ಹಾಲಿ ಇದ್ದಂತೆ, ನನ್ನ ಪ್ರಾಣ ಪಕ್ಷಿ, ನೀನು ಹೋದ್ರೆ ಹೇಗಪ್ಪ? ಅದಕ್ಕಾಗಿ ದಯವಿಟ್ಟು ಹೀಗೆ ಮಾಡಬೇಡ. ನಿಮ್ಮಪ್ಪ ಕಡೆಗೆ ಜಗಳಾಡಿದ್ರೂ ಚಿಂತೆ ಇಲ್ಲ, ಮನೆಯಲ್ಲಿ ನೀರು ನಾನು ನೋಡ್ಕೊಳ್ತೇನೆ. ಆಗ ಬಸವರಸ ಹೇಳ್ತಾನೆ, ಅಮ್ಮ ಇದೆಲ್ಲ ಭ್ರಾಂತಿ ಮಾತ್ರ. ನೋಡು, ಒಂದು ಗಿಡದ ಮೇಲೆ ಅಸಂಖ್ಯಾತ ಪಕ್ಷಿಗಳು ಕತ್ತಲೆ ಇದ್ದಾಗ ಬಂದು ಕೂತ್ಕೊಳ್ತವೆ. ಯಾಕೆ? ಕತ್ತಲೆ ಇದೆ ಅಂತ ಕೂತಿರ್ತವೆ. ಆ ಪಕ್ಷಿಗಳ ಒಂದು ಅನೇಕ ರೀತಿಯ ಬಾಂಧವ್ಯ ಅವಕ್ಕಿರಬಹುದು. ಆದ್ರೆ ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ಪಕ್ಷಿಗಳೆಲ್ಲ ತಮ್ಮ ತಮ್ಮ ಆಹಾರ ಹುಡುಕಿಕೊಂಡು ಹೊರಟು ಬಿಡ್ತಾವೆ. ಹಾಗೆ ಈ ಸಂಸಾರ ಅನ್ನುವಂತ ಒಂದು ಗಿಡದ ಮೇಲೆ ಅಪ್ಪ, ನೀನು, ನಾನು, ಅಕ್ಕ, ಬಂಧು ಬಳಗ ನಾವೆಲ್ಲ ಜೀವ ಪಕ್ಷಿಗಳಲ್ಲಿ ಕೂತಿದ್ವಿ. ಈಗ ಜ್ಞಾನೋದಯ ಅನ್ನೋ ಸೂರ್ಯೋದಯ ಆಯಿತು. ನನಗೆ ಗೊತ್ತಾಗಿದೆ, ಈಗ ನಾನು ಆ ಪರಮಾತ್ಮನ ಶಿಶುವೇ ವಿನಃ ಲೋಕದ ಯಾವ ತಾಯಿ ತಂದೆಗಳ ಮಗನೂ ಅಲ್ಲ ಅನ್ನೋದು ನನಗೆ ಅರ್ಥವಾಗಿದೆ ಎಂದಾಗ ಈಗ ಜ್ಞಾನೋದಯವಾದ ಬಳಿಕ ಇನ್ನು ನಾನು ಇಲ್ಲಿರ್ಲಿಕ್ಕೆ ಸಾಧ್ಯವೇ? ಅದಕ್ಕೆ ನನ್ನನ್ನು ಆಶೀರ್ವದಿಸು. ನಾನು ಒಂದು ಲೋಕೋತ್ತರವಾದ ಕಾರ್ಯ ಮಾಡಬೇಕು ಅಂದುಕೊಂಡಿದ್ದೇನೆ. ಇಡೀ ಜಗತ್ತಿನಲ್ಲಿ ಇರುವ ಎಲ್ಲ ಮಾನವರಿಗೂ ಹೆಣ್ಣು ಗಂಡು ಅನ್ನುವ ಭೇದವಿಲ್ಲದೆ ಧರ್ಮ ಸಿಗಬೇಕು. ಅದಕ್ಕಾಗಿ ನಾನು ಒಂದು ಹೋರಾಟಕ್ಕಾಗಿ ಹೊರಡ್ತಾ ಇದ್ದೇನೆ ಅಂತ ಹೇಳಿ ಬಾಲಕ ಬಸವಣ್ಣ ಅಲ್ಲಿಂದ ಹೊರಡ್ತಾ ಇದ್ದಾನೆ. ಆಗ ಏನಾಗಿದೆ, ಅಕ್ಕನಾಗಲಾಂಬಿಕೆಗೆ ಒಂದು ಕಡೆ ತಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ ಎನ್ನುವಂತ ದುಃಖ, ಅಷ್ಟು ಪ್ರೀತಿ ಪಾತ್ರ ಆತ. ಇನ್ನೊಂದು ಕಡೆಯಲ್ಲಿ ಏನಾಗಿದೆ ಅಂತಂದ್ರೆ, ಇಂತಹ ಮಹಾವ್ಯಕ್ತಿಯನ್ನ 4 ಗೋಡೆಗಳಲ್ಲಿ ಕಟ್ಟಿ ಹಾಕೋದು ಬೇಡ, ತಾಯಿ ತಂದೆಗಳ ವ್ಯಾಮೋಹದ ಬಂಧನದಲ್ಲಿ ಇಂಥ ಒಂದು ವಿಶ್ವಚೇತನವನ್ನ ಕಟ್ಟಿ ಹಾಕಿದರೆ ಜಗತ್ತಿಗೆ ಈತನಿಂದ ಆಗುವ ಉಪಕಾರ ತಪ್ಪೋಗುತ್ತಲ್ಲ ಅನ್ನುವಂತ ಭಾವನೆಯಿಂದ ಆಕೆ ಸುಮ್ಮನೆ ಇರ್ತಾಳೆ. ತಾಯಿ ಬಂದಂತಾಳೆ, ನಾಗವು ನೀನಾದ್ರೂ ಕರೆಯೇ, ನಿನ್ನ ಮಾತನ್ನ ಖಂಡಿತ ಮೀರೋಲ್ಲ, ನನಗಿಂತಲೂ ಜಾಸ್ತಿ ಪ್ರೀತಿ ನಿನ್ನ ಮೇಲೆ ಇದೆ ಬಸವರಸನಿಗೆ, ನೀನಾದ್ರೂ ಕರಿ ಬರ್ತಾರೆ. ಆದ್ರೆ ಅಕ್ಕನಾಗಲಾಂಬಿಕೆ
ಬಾಲಕ ಬಸವರಸ ಹೋಗುವಂತ ದಿಕ್ಕಿಗೆ ಕೈ ಮುಗಿದು ಹೇಳ್ತಾ ಇದ್ದಾಳೆ, ಪರಮಾತ್ಮ ನಿನ್ನನ್ನು ಕಾಪಾಡ್ಲಿ. ನೀನು ಸಾಮಾನ್ಯ ವ್ಯಕ್ತಿಯಲ್ಲ, ಲೋಕದ ಉದ್ಧಾರಕ್ಕಾಗಿ ಬಂದಿರುವಂತಹ ಮಹಾಪುರುಷ. ನಿನ್ನ ದಾರಿ ನಿರಾತಂಕವಾಗ್ಲಿ ಅಂತ ತಿಳಿದುಕೊಂಡು ಅವನು ಹೋಗುವ ದಿಕ್ಕನ್ನ ನೋಡಿ ಆಕೆ ಕೈ ಮುಗಿತಾ ಇದ್ದಾಳೆ. ಇದು ಪರಮಾತ್ಮನ ಕೃಪೆ ಅವನಿಗೆ ಆಗಲಿ ಅಂತಲೋ, ಮುಂದೆ ಆತ ಎಷ್ಟು ದೊಡ್ಡವನಾಗಿ ಬೆಳೆದು ನಿಲ್ಲಬಲ್ಲ ಅನ್ನುವುದನ್ನು ಆಕೆ ಗುರುತಿಸಿದ್ದಾಳೋ ಅನ್ನೋ ರೀತಿಯಲ್ಲಿ ನಮಸ್ಕರಿಸ್ತಾ ಇದ್ದಾಳೆ. ಬಸವಣ್ಣ ಹೊರಡ್ತಾನೆ. ಎಲ್ಲಿಗೆ ಬರ್ತಾ ಇದ್ದಾನೆ ಅಂದ್ರೆ, ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮವಾಗಿದ್ದಂತಹ ಕೂಡಲ ಸಂಗಮ ಕ್ಷೇತ್ರಕ್ಕೆ ಆತ ಬರ್ತಾ ಇದ್ದಾನೆ. ಯಾಕೆ ಅಲ್ಲಿಗೆ ಬಂದ ಅಂದ್ರೆ, ಸಂಗಮೇಶ್ವರ ಅವರ ಮನೆ ದೇವರು. ಆ ಪ್ರಾಂತ್ಯದಲ್ಲಿ ಇದ್ದಂತಹ ಎಲ್ಲಾ ಜನರು ಕೂಡ ಕೂಡಲ ಸಂಗಮನಾಥನನ್ನ ಮನೆ ದೇವರು ಅಂತ ತಿಳ್ಕೊಂಡು ಆರಾಧಿಸ್ತಿದ್ರು. ಎಷ್ಟೋ ಬಾರಿ ಜಾತ್ರೆಗೂ ಕೂಡ ಹೋಗು ಬಂದಿದ್ದ. ಅಲ್ಲಿ ಒಂದು ಪಾಶುಪತ ಶೈವರ ಗುರುಕುಲ ಇತ್ತು. ಅಲ್ಲಿ ತಾನು ವಿದ್ಯಾಭ್ಯಾಸವನ್ನ ಮಾಡಬೇಕು, ಮುಮುಕ್ಷಗಳಿಗೆ ಒಳ್ಳೆಯ ಅವಕಾಶವಿದೆ ಅಂತ ತಿಳಿದುಕೊಂಡು ಅಲ್ಲಿಗೆ ಹೊರಡ್ತಾ ಇದ್ದಾನೆ. ಆ ನಾಗಲಾಂಬಿಕೆ ಕೂಡ ಒಂದು ರೀತಿಯಲ್ಲಿ ಯಾಕೆ ಆಕೆ ಮಾನಸಿಕವಾಗಿ ಸಂತೋಷ ಪಡ್ತಾಳೆ ಅಂದ್ರೆ, ಅವಳನ್ನ ಮದುವೆ ಮಾಡಿ ಕೊಟ್ಟಿದ್ದಂತಹ ಬ್ರಹ್ಮಪುರಿ ಬ್ರಾಹ್ಮಣರ ಅಗ್ರಹಾರ ಕೂಡಲ ಸಂಗಮದ ಪಕ್ಕದಲ್ಲಿಯೇ ಇತ್ತು. ಹೀಗಾಗಿ ತಮ್ಮ ಅಲ್ಲಿ ಒಳ್ಳೆ ವ್ಯಕ್ತಿಯಾಗಿ ರೂಪುಗೊಳ್ಳಬಹುದು ಅನ್ನುವಂತ ಸಮಾಧಾನ ಕೂಡ ಆಕೆಗೆ ಆಗ್ತಾ ಇದೆ. ಎಂತ ಸನ್ನಿವೇಶದಲ್ಲಿ ಬಸವಣ್ಣ ಕೂಡಲ ಸಂಗಮದ ಕಡೆಗೆ ಬರ್ತಾ ಇದ್ದಾನೆ. ಹಿಂದೆಯೇ ಬಂದಳು ನಾಗಲಾಂಬಿಕೆಯು ಬೆಂಬಲವೀಯಲು ಆಕೆಯ ನುಡಿಯು. ಹಿಂದೆಯ ಬಂದಳು ನಾಗಲಾಂಬಿಕೆಯು ಬೆಂಬಲವೀಯಲು ಆಕೆಯ ನುಡಿಯು. ಕಪ್ಪಡಿ ಸಂಗಮ ದಾರಿಯ ತುಳಿದು ಠಾವನ್ನು ಪಡೆದೆ ಗುರುಕುಲದಲ್ಲಿ. ಕಪ್ಪಡಿ ಸಂಗಮ ದಾರಿಯ ತುಳಿದು ಠಾವನ್ನು ಪಡೆದೆ ಗುರುಕುಲದಲ್ಲಿ. ಠಾವನ್ನು ಪಡೆದೆ ಗುರುಕುಲದಲ್ಲಿ. ಬಸವಣ್ಣನವರಿಗೆ ಗುರುಕುಲಕ್ಕೆ ಬರ್ತಾ ಇದ್ದಾರೆ. ಕೃಷ್ಣಾ ನದಿಯನ್ನ ಈಜಿದ್ರು, ದಾಟಿ ದಂಡೆಗೆ ಬಂದ್ರು. ಗುರುಗಳನ್ನು ಹೇಗೆ ಭೇಟಿ ಆಗ್ಲಿ, ನಾನು ನನ್ನ ಕಷ್ಟ ಸುಖ ನಾ ಹೇಗೆ ಹೇಳಿ, ನಾನು ಅನಾಥ, ಈಗ ನನಗೆ ಯಾರೂ ಇಲ್ಲ, ತಾಯಿ ತಂದೆಗಳಿಂದ ದೂರ ಆದೆ ಅಂದುಕೊಂಡು ಸ್ನಾನ ಮಾಡಿಕೊಂಡು ಸಂಗಮನಾಥನ ದೇವಾಲಯಕ್ಕೆ ಬಂದಿದ್ದಾರೆ. ಗರ್ಭಗುಡಿಯಲ್ಲಿ ಕೂತಿದ್ದಾರೆ. ಸಂಗಮೇಶ್ವರ ಲಿಂಗವನ್ನ ನೋಡ್ತಾ ಇದ್ದ ಹಾಗೆ ಹೃದಯ ತುಂಬಿ ಬರ್ತಾ ಇದೆ. ಎಷ್ಟೋ ವರ್ಷಗಳ ಹಿಂದೆ ತಾಯಿಯನ್ನ ಕಳೆದುಕೊಂಡು ಎಲ್ಲೆಲ್ಲೋ ಅನಾಥನಾಗಿ ಅಲೆದು ಕಡೆಗೆ ತನ್ನ ತಾಯಿ ತಂದೆಯನ್ನು ಕೂಡಿಕೊಂಡಂತಹ ಒಬ್ಬ ಅನಾಥ ಬಾಲಕನಂತೆ ಸಂಗಮನಾಥನನ್ನ ಕಾಣ್ತಾ ಇದ್ದ ಹಾಗೆ ಅಪಾರ ಆನಂದವಾಗಿ ಅಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಕಟಕಟ ಶಿವ ನಿನಗಿನಿತು, ಅಕಟಕಟ ಶಿವ ನಿನಗಿನಿತು, ಕೃಪೆಯೂ ಇಲ್ಲವಯ್ಯ, ಅಕಟಕಟ ಶಿವ ನಿನಗಿನಿತು, ಕರುಣೆ ಇಲ್ಲವಯ್ಯ, ಏಕೆ ಹುಟ್ಟಿಸಿದೆ ತಂದೆ ನನ್ನೇಕೆ ಹುಟ್ಟಿಸಿದೆ ತಂದೆ, ಇಹಲೋಕ ದುಃಖಿಯ ಪರಲೋಕ ದೂರನ ಏಕೆ ಹುಟ್ಟಿಸಿದೆ ತಂದೆ, ಏಕೆ ಹುಟ್ಟಿಸಿದೆ ತಂದೆ, ಇಹಲೋಕ ದುಃಖಿಯ ಪರಲೋಕ ದೂರನ ಕೂಡಲ ಸಂಗಮ ದೇವಾ, ಎನಗಾಗಿ ಒಂದು ತರುಮರಾದಿಗಳಿದ್ದಿಲ್ಲವೇ, ಕೂಡಲ ಸಂಗಮ ದೇವಾ, ಎನಗಾಗಿ ಒಂದು ತರುಮರಾದಿಗಳಿದ್ದಿಲ್ಲವೇ, ಅಕಟಕಟ ಶಿವ ನಿನಗಿನಿತು, ಕೃಪೆಯೂ ಇಲ್ಲವಯ್ಯ, ಅಕಟಕಟ ಶಿವ ನಿನಗಿನಿತು, ಕರುಣೆ ಇಲ್ಲವಯ್ಯ, ಏಕೆ ಹುಟ್ಟಿಸಿದೆ ತಂದೆ ನನ್ನೇಕೆ ಹುಟ್ಟಿಸಿದೆ ತಂದೆ, ಇಹಲೋಕ ದುಃಖಿಯ ಪರಲೋಕ ದೂರನ ಕೂಡಲ ಸಂಗಮ ದೇವಾ, ಎನಗಾಗಿ ಒಂದು ತರುಮರಾದಿಗಳಿದ್ದಿಲ್ಲವೇ, ಅಕಟಕಟ ಶಿವ ನಿನಗಿನಿತು, ಕರುಣೆ ಇಲ್ಲವಯ್ಯ, ಅಕಟಕಟ ಶಿವ.
ನೋಡಿ, ಈ ರೀತಿಯಾಗಿ ಬಾಲಕ ಬಸವಣ್ಣ ಸಂಗಮನಾಥನ ಮುಂದೆ ತನ್ನ ಹಂಬಲವನ್ನು ತೋಡಿಕೊಳ್ತಾ ಇದ್ದಾನೆ. ಪರಮಾತ್ಮ, ನನ್ನನ್ನು ಏತಕ್ಕೋಸ್ಕರ ಈ ಜಗತ್ತಿನಲ್ಲಿ ಹುಟ್ಟಿಸಿದೆ? ನಿನಗೆ ಸ್ವಲ್ಪವಾದರೂ ಕರುಣೆ ಇಲ್ಲವೇ? ನಿನ್ನಲ್ಲಿ ಕೃಪೆ ಇರಬಾರ್ದೆ? ನನ್ನ ಬದಲಿಗೆ ಒಂದು ತರುವನ್ನಾಗಲಿ ಮರವನ್ನಾಗಲಿ ನೀನು ಸೃಷ್ಟಿ ಮಾಡ್ಬೋದಾಗಿತ್ತಲ್ಲ. ಯಾಕಂದರೆ ಗಿಡ ಮರಗಳು ಶುದ್ಧವಾದಂಥ ಹವೆಯನ್ನು ಕೊಡ್ತವೆ, ಪೂಜೆಗೋಸ್ಕರ ಹೂಗಳನ್ನು ಕೊಡ್ತವೆ, ತಿನ್ನಲಿಕ್ಕೆ ಫಲಗಳನ್ನು ಕೊಡ್ತವೆ. ನಾನು ಜಗತ್ತಿಗೆ ಅಷ್ಟೂ ಪ್ರಯೋಜನಕಾರಿಯಾದ ವ್ಯಕ್ತಿ ಆಗ್ತಾ ಇಲ್ವಲ್ಲ. ಇಹಲೋಕ ದುಃಖಿಯ ಪರಲೋಕ ದೂರಣ. ಲೌಕಿಕವಾದಂಥ ಸುಖದಲ್ಲಿ ನನಗೆ ಆಸಕ್ತಿ ಇಲ್ಲ. ಉಳಿದ ಎಲ್ಲ ಜನರಂತೆ ಉಣ್ಣಬೇಕು, ಉಡಬೇಕು, ತೊಡಬೇಕು, ಬಹಳಷ್ಟು ಸುಖವನ್ನು ಪಡೆಯಬೇಕು ಅನ್ನುವುದರ ಕಡೆಗೆ ನನಗೆ ಒಲವಿಲ್ಲ. ಇನ್ನು ಪಾರಮಾರ್ಥಿಕವಾದ ಸುಖವಾದಂಥ ದಿವ್ಯಾನುಭೂತಿಯನ್ನಾಗಲಿ ಪರಮಾತ್ಮನ ಕರುಣೆಯನ್ನಾಗಲಿ ಪಡೆದಿದ್ದೇನೆ ಅಂದುಕೊಳ್ಳೋಣವೋ, ಅದೂ ನನಗೆ ಪ್ರಾಪ್ತಿಯಾಗಿಲ್ಲ. ಹೀಗಾಗಿ ನಾನು ಇಹಲೋಕ ದುಃಖಿ, ಪರಲೋಕ ದೂರ. ನನ್ನನ್ನು ನೀನು ಏತಕ್ಕಾಗಿ ಸೃಷ್ಟಿ ಮಾಡಿದೆ ಅಂತ ಹೇಳಿ ತನ್ನ ಅಂತರಂಗದಲ್ಲಿ ಇರುವಂತಹ ಹಂಬಲವನ್ನ ಹೀಗೆ ವಚನದ ರೂಪದಲ್ಲಿ ಬಸವಣ್ಣ ತೋಡಿಕೊಳ್ತಾ ಇರುವಾಗ ಈ ಒಂದು ಧ್ವನಿ ಗುರುಕುಲದ ಅಧಿಪತಿಗಳಾದಂಥ ಜಾತವೇದ ಮುನಿಗಳನ್ನ ಆಕರ್ಷಿಸ್ತಾ ಇದೆ. ತಮ್ಮ ಕೋಣೆಯಲ್ಲಿ ಇರುವಂತಹ ಜಾತವೇದ ಮುನಿಗಳು ಈ ಧ್ವನಿಯಿಂದ ಆಕರ್ಷಿತರಾಗಿ ಸಂಗಮನಾಥನ ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಊಟವನ್ನ, ಉಣಿಸನ್ನ, ತಿನಿಸನ್ನ, ಬೊಂಬೆಗಳನ್ನ ಮಕ್ಕಳು ಕೇಳುವ ವಯಸ್ಸು ಅದು. ಆದರೆ ಆ ವಯಸ್ಸಿನ ಬಾಲಕ ಬಸವಣ್ಣ ಅಂತಹವುಗಳನ್ನ ಕೇಳದೆ ಪರಮಾತ್ಮನ ಕೃಪೆಗಾಗಿ ಹಾತೊರಿತಾ ಇದ್ದಾನೆ. ಅವನನ್ನ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಕಣ್ಣು ಮುಚ್ಚಿಕೊಂಡು ಬಾಲಕ ಹಂಬಲ ತುಂಬಿ ಪ್ರಾರ್ಥಿಸ್ತಾ ಇದ್ದಾನೆ. ಅದನ್ನ ಕಾಣ್ತಾನೆ ಜಾತವೇದ ಮುನಿಗಳು ವಿಚಾರ ಮಾಡ್ತಾರೆ. ಈತಂ ಕಾರಣಿಕನಾಗಲೇಬೇಕು. ಈ ವ್ಯಕ್ತಿ ಕಾರಣಿಕ ಪುರುಷನಾಗ್ತಾ ಇದ್ದಾನೆ. ಇವನು ಸಾಮಾನ್ಯನಲ್ಲ, ಅವತಾರಿಕ, ಪರಮಾತ್ಮನ ಕೃಪೆಯನ್ನೇ ಹೊತ್ತುಕೊಂಡು ಹುಟ್ಟಿದವನು ಅಂತ ಕಾಣಿಸ್ತದೆ. ಇಲ್ಲದೇ ಇದ್ರೆ ಈ ವಯಸ್ಸಿನಲ್ಲಿ ಇಂಥ ಉತ್ಕಟವಾದಂತ ಹಂಬಲ, ಆಸ್ಪಿರೇಷನ್ ಫಾರ್ ಗಾಡ್ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಇವನನ್ನು ಅನುಗ್ರಹಿಸಲೇಬೇಕು ಅಂತ ಹೇಳಿ ಅವರ ಅಂತಃಕರಣ ತುಂಬಿ ಬರ್ತಾ ಇದೆ. ಗುರುಗಳು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸ್ತಾ ಇರುವಂತ ಬಾಲಕನ ಬಳಿಗೆ ಬರ್ತಾರೆ. ಅವನ ತಲೆ ಮೇಲೆ ಕೈ ಇಟ್ಟು ನೇವರಿಸ್ತಾ ಇದ್ದಾರೆ. ಬಸವಣ್ಣನಿಗೆ ಥಟ್ಟನೆ ಎಚ್ಚರವಾಗ್ತಾ ಇದೆ. ನೋಡ್ತಾ ಇದ್ದಾನೆ, ಯಾರ ದರ್ಶನವನ್ನ ಪಡೆದುಕೊಂಡು ತನ್ನ ಕಷ್ಟ ಸುಖಗಳನ್ನ ಅವರಲ್ಲಿ ತೋಡಿಕೊಂಡು ಆಶ್ರಯವನ್ನ, ವಿದ್ಯಾಭ್ಯಾಸಕ್ಕೆ ಅವಕಾಶವನ್ನ ಕೇಳಬೇಕು ಅಂತ ಬಂದಿದ್ದಾನಲ್ಲ, ಆದ್ರೆ ಅಂಥ ಗುರುಗಳೇ ಈಗ ಪ್ರತ್ಯಕ್ಷವಾಗಿ ಕಣ್ಣ ಮುಂದೆ ನಿಂತಿದ್ದಾರೆ. ಆಗ ಅವನ ಭಾವಾವೇಶ ತುಂಬಿ ಬರ್ತಾ ಇದೆ. ಅವರ ಪಾದಕ್ಕೆ ನಮಸ್ಕರಿಸ್ತಾ ಇದ್ದಾನೆ. ಆಗ ಗುರುಗಳು ಹೇಳ್ತಾ ಇದ್ದಾರೆ, ಎಲೆ ಭಕ್ತ, ನೀನೆಲ್ಲಿಗೂ ಹೋಗಬೇಡ, ಯಾವುದಕ್ಕೂ ಚಿಂತೆ ಬೇಡ. ನೀನು ತಿಳಿಯ ಅಗ್ಗಮಣಿಯನ್ನ, ಪತ್ರೆ ಪುಷ್ಪಗಳನ್ನ ಸಂಗ್ರಹಿಸಿಕೊಂಡು ಬಂದು ಸಂಗಮನಾಥನ ಪೂಜೆಯನ್ನ ನಿಷ್ಠೆಯಿಂದ ಮಾಡು. ಆನಂತರ ಆಶ್ರಮದಲ್ಲಿ ಪ್ರಸಾದವನ್ನ ಉಣ್ಣುತ್ತಾ ನೀನು ಇಲ್ಲಿ ವಿದ್ಯಾರ್ಜನೆಯನ್ನ ಮಾಡು, ದೊಡ್ಡ ವ್ಯಕ್ತಿ ಆಗು ಅಂತೇಳಿ ಆಶೀರ್ವದಿಸ್ತಾ ಇದ್ದಾರೆ. ನೋಡಿ, ಪರಮಾತ್ಮನು ಬಸವಣ್ಣನವರ ಜೀವನದ ಸೂತ್ರವನ್ನು ಹಿಡಿದ ಸೂತ್ರಧಾರ ಅನ್ನೋ ಮಾತನ್ನ ನಾನು ಹೇಳಿದ್ದೆ. ಅದಕ್ಕಾಗಿ ಹೇಳೋದು, ಬರೀ ಸಂಕಲ್ಪ ಮಾತ್ರದಿಂದಲೇ ಎಲ್ಲ ಕಾರ್ಯಗಳು ಕೈಗೂಡುವಂತಹ ಅಪ್ರಯತ್ನ ಸಿದ್ಧಿ ಪುರುಷರು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ಕೇಳಲಿಕ್ಕೆ ಪೂರ್ವದಲ್ಲಿಯೇ ಪರಮಾತ್ಮ ಅವರಿಗೆ ಬೇಕಾದ ಅಗತ್ಯಗಳನ್ನೆಲ್ಲ ಪೂರೈಸ್ತಾ ಇದ್ದಾನೆ. ಅಲ್ಲಿಂದ ಮುಂದೆ ಬಸವಣ್ಣ ಸುಪ್ರಭಾತ ಸಮಯದಲ್ಲಿ ಎದ್ದು ಅತ್ಯಂತ ನಿಷ್ಠೆಯಿಂದ, ಶ್ರದ್ಧೆಯಿಂದ ಸಂಗಮನಾಥನ ಪೂಜೆಯನ್ನ ಮಾಡ್ತಾ ಇದ್ದಾನೆ. ಅದನ್ನ ನೀವು ಹರಿಹರ ಮಹಾಕವಿಯ ಬಸವರಾಜ ದೇವರ ರಗಳಿಯಲ್ಲಿ ಓದಬೇಕು. ಬಾಕಿ ಎಲ್ಲ ಪೂಜಾರಿಗಳು ಹಣಕ್ಕೋಸ್ಕರವೋ, ಭಕ್ತರು ಕೊಡುವ ಆರತಿ ತಟ್ಟೆಯ ದುಡ್ಡಿಗೋಸ್ಕರವೋ ಪೂಜೆಯನ್ನ ಮಾಡಿದರೆ, ಬಸವಣ್ಣ ಸುಪ್ರಭಾತದಲ್ಲಿ ಎದ್ದು ಚಳಿಯಲ್ಲಿ ಹೋಗಿ ನದಿಯಲ್ಲಿ ಮಿಂದು ಒಂದೊಂದು ಹೂಗಳನ್ನು ಪ್ರೀತಿಯಿಂದ ಆರಿಸ್ತಾ, ಈ ಹೂ ತುಂಬಾ ಚೆನ್ನಾಗಿದೆ, ಸಂಗಮನಾಥನಿಗೆ ಸಲ್ಲಿಸೋಣ, ಈ ಹೂ ಎಷ್ಟು ಉದ್ದಾಗಿದೆಯಲ್ಲ ಅಂತ ಹೇಳಿ ತೋಟದಲ್ಲೆಲ್ಲ ತಿರುಗಿ ಹೂಗಳನ್ನ ಸಂಗ್ರಹಿಸಿಕೊಂಡು ಬಂದು ಕಣ್ತುಂಬಿ ಪೂಜೆ ಮಾಡ್ತಾ ಇದ್ದಾನೆ, ಕೈ ತುಂಬ ಪೂಜೆ ಮಾಡ್ತಾ ಇದ್ದಾನೆ. ಅಷ್ಟೊಂದು ಸಂತೋಷದಿಂದ ಪೂಜೆಯ ಕಾಯಕದಲ್ಲಿ ತಾನು ತಲ್ಲೀನನಾಗ್ತಾ ಇದ್ದಾನೆ. ಈ ಮಧ್ಯದಲ್ಲಿ
ಅದರ ಜೊತೆಗೆ ಬಸವಣ್ಣ ಭಕ್ತಿಯೋಗಿಯಾಗಿ ಸಂಗಮನಾಥನನ್ನ ಪೂಜಿಸುತ್ತಾ ಜ್ಞಾನಯೋಗಿಯಾಗಿ ಶಾಸ್ತ್ರಾಭ್ಯಾಸವನ್ನ ಮಾಡ್ತಾ ಇದ್ದಾನೆ. ಹಠಯೋಗ, ಕುಂಡಲಿನಿ ಯೋಗ ಮುಂತಾದ ಕಠಿಣತರವಾದ ಯೋಗಗಳನ್ನೆಲ್ಲವನ್ನೂ ಸಾಧಿಸ್ತಾ ಇದ್ದಾನೆ. ರಾಜಯೋಗಿಯಾಗಿ ತನ್ನ ಮನಸ್ಸನ್ನ ನಿಗ್ರಹಿಸಿ ಅದನ್ನ ಉನ್ನತವಾದ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತ ನಿಷ್ಠಾವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಜೊತೆಗೆ ಒಬ್ಬ ಸ್ವತಂತ್ರ ವಿಚಾರವಾದಿಯಾಗಿ ರೂಪುಗೊಳ್ತಾ ಇದ್ದಾನೆ. ಸುಮಾರು 9 ವರ್ಷ ವಯಸ್ಸಿನಲ್ಲಿ ಗುರುಕುಲಕ್ಕೆ ಬಂದಂತಹ ಬಸವಣ್ಣ 21 ವಯಸ್ಸು ಆಗುವ ತನಕ ಕೂಡ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಅಲ್ಲಿಯ ಪರಿಸರವನ್ನ, ಜನಗಳ ಭಕ್ತಿ ಭಾವವನ್ನ ಇದೆಲ್ಲವನ್ನ ಕೂಡ ಅಧ್ಯಯನ ಮಾಡ್ತಾ ಒಬ್ಬ ಸ್ವತಂತ್ರ ವಿಚಾರವಾದಿಯಾಗಿ ರೂಪುಗೊಳ್ತಾ ಇದ್ದಾನೆ ಅನ್ನೋದನ್ನ ನಾವು ಕಾಣಬಹುದಾಗಿದೆ. ಯೋಗಾಭ್ಯಾಸದಿ ಬಲ್ಲಿದನಾದೆ, ಶಾಸ್ತ್ರ ಪುರಾಣದ ಮರ್ಮವನರಿತೆ. ಯೋಗಾಭ್ಯಾಸದಿ ಬಲ್ಲಿದನಾದೆ, ಶಾಸ್ತ್ರ ಪುರಾಣದ ಮರ್ಮವನರಿತೆ. ಮೂಢನಂಬಿಕೆ ಜಾತಿಯ ದ್ವೇಷದ, ಮೂಢನಂಬಿಕೆ ಜಾತಿಯ ದ್ವೇಷದ ಪಂಕವ ಕಂಡು ಮರುಗುತನೊಂದೇ, ಪಂಕವ ಕಂಡು ಮರುಗುತನೊಂದೇ. ನೀರನ್ನು ಕಂಡು ಮುಳುಗುವ ಜನವ, ಮರವನ್ನು ಕಂಡು ಸುತ್ತುವ ಮನವ. ನೀರನ್ನು ಕಂಡು ಮುಳುಗುವ ಜನವ, ಮರವನ್ನು ಕಂಡು ಸುತ್ತುವ ಮನವ. ಕಾಣುತ್ತ ಕಾಣುತ್ತ ನೊಂದು ನಲುಗುತ್ತೆ, ಕಾಣುತ್ತ ಕಾಣುತ್ತ ನೊಂದು ನಲುಗುತ್ತೆ. ಲೋಕಕ್ಕೆ ದಾರಿಯ ತೋರಲು ನಿಂತೆ, ಲೋಕಕ್ಕೆ ದಾರಿಯ ತೋರಲು ನಿಂತೆ. ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಈ ಒಂದು ಅವಧಿಯಲ್ಲಿ ಯೋಗಾಭ್ಯಾಸದಲ್ಲಿ ಬಲ್ಲಿದನಾಗ್ತಾ ಇದ್ದಾರೆ, ಶಾಸ್ತ್ರ ಪುರಾಣಗಳ ಜ್ಞಾನವನ್ನ ಪಡೆದುಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಸಮಾಜದಲ್ಲಿ ತುಂಬಿರುವಂತಹ ಮೂಢನಂಬಿಕೆ, ಜಾತಿಯ ದ್ವೇಷ, ಅಮಾನುಷವಾದ ಆಚರಣೆ ಇವುಗಳೆಲ್ಲವನ್ನ ಕಂಡು ಮರುಗುತ್ತಾ ಇದ್ದಾರೆ. ದೇವರು ಧರ್ಮಗಳ ಹೆಸರಿನಲ್ಲಿ ನಡೆಯುವಂತಹ ಶೋಷಣೆಯನ್ನ ಕಂಡು ತಪ್ತರಾಗ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಏನುಂಟೋ ಅಂತ ತಿಳಿದುಕೊಂಡು ಹಗಲು ಇರುಳು ಚಿಂತಿಸ್ತಾ ಇದ್ದಾರೆ. ಜಾತ್ರೆಗೆ ಬರುವಂತಹ ಬಹಳಷ್ಟು ಜನ ಏನ್ ಮಾಡ್ತಾರೆ, ನೀರನ್ನು ಕಂಡು ಮುಳುಗುವುದು, ಮರವನ್ನು ಕಂಡು ಸುತ್ತುವುದು. ಎಲ್ಲಿ ನೀರನ್ನು ಕಾಣ್ತಾರೋ ಅಲ್ಲಿ ನಾವು ಪುಣ್ಯಾರ್ಜನೆಯನ್ನ ಮಾಡ್ತೀವಿ ಅನ್ನೋ ಹಾಗೆ ಮೂಗು ಮುಚ್ಚಿಕೊಂಡು ಮುಳುಗ್ ಹಾಕ್ತಾ ಇರ್ತಾರೆ. ಎಲ್ಲಿ ಒಂದು ಬಿಲ್ವ ಪತ್ರೆಯನ್ನೋ, ಬೊನ್ನಿ ಗಿಡವನ್ನೋ, ತುಳಸಿಯನ್ನೋ ಕಾಣ್ತಾರೋ ಅದರ ಸುತ್ತಾ ಇರ್ತಾರೆ, ಆ ಗಿಡಗಳನ್ನ ಸುತ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಬಸವಣ್ಣವ್ರಂತಾರೆ, ನೀರನ್ನು ಕಂಡಲ್ಲಿ ಮುಳುಗುವರಯ್ಯ, ಮರವನ್ನು ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮನಾದತ್ತಬಲ್ಲರಯ್ಯ ಕೂಡಲ ಸಂಗಮ ದೇವ. ಪರಮಾತ್ಮ ಮಳೆಗಾಲದಲ್ಲಿ ನದಿ ತುಂಬಿ ಹರಿತಾ ಇರುತ್ತೆ, ಅವಾಗಟ್ಟೆ ಆ ದೇವರು ಜೀವಂತ. ಬೇಸಿಗೆ ಕಾಲದಲ್ಲಿ ಬತ್ತಿ ವಾಸನೆ ಬರ್ತಾ ಇರುತ್ತೆ, ಅಂದಾಗ ಆ ದೇವರಲ್ಲಿ ಸತ್ತೋಗ್ಬಿಡ್ತಾನೆ. ಬೇಸಿಗೆ ಕಾಲದಲ್ಲಿ ಗಿಡ ಮರಗಳು ವಸಂತ ಋತು ಬಂದಾಗ ಚಿಗುರ್ತವೆ, ಆ ನಂತರ ಕೆಲವು ಕಾಲಾನಂತರದಲ್ಲಿ ಎಲೆಗಳನ್ನೆಲ್ಲ ಕಳೆದುಕೊಂಡು ಬರಡಾಗಿ ನಿಲ್ತವೆ. ಅಂದರೆ ದೇವರು ಒಣಗೋಗ್ತಾನೆಯೇ, ಸಾಯ್ತಾನೆಯೇ? ಎಂಥ ಕಲ್ಪನೆ ಇದು ಜನಗಳು. ಕೇವಲ ನೀರನ್ನು ಮುಳುಗಿ ಅದನ್ನೇ ದೇವರು ಅಂತ ತಿಳಿದುಕೊಳ್ಳುವ ಜನ, ಕೇವಲ ಮರವನ್ನೇ ಸುತ್ತಿ ಅದನ್ನೇ ದೇವರು ಅಂತ ತಿಳಿದುಕೊಳ್ಳುವ ಜನ, ದೇವರೇ ನಿನ್ನನ್ನು ಯಾವತ್ತು ಅರ್ಥ ಮಾಡ್ಕೊಳ್ತಾರೆ? ಇವರು ನಿನ್ನನ್ನು ಯಾರು ಅರ್ಥನೇ ಮಾಡ್ಕೊಳ್ತಾ ಇಲ್ವಲ್ಲ ಅಂತ ಹೇಳಿ ಬಹಳ ಮಮ್ಮಲ ಮರುಗುತ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ಏನಾಗಿದೆ, ಒಂದು ಮಕರ ಸಂಕ್ರಾಂತಿ ಬಂದಿದೆ. ಮಕರ ಸಂಕ್ರಾಂತಿ ದಿನ ಕೆಲವು ಜನಗಳಿಗೆ ಏನು ನಂಬಿಕೆ ಅಂದ್ರೆ, ನದಿಗಳ ಸಂಗಮ ಸ್ಥಾನದಲ್ಲಿಯೋ ತೀರ್ಥಕ್ಷೇತ್ರದ ನದಿಗಳಲ್ಲಿಯೋ ಸ್ನಾನ ಮಾಡಿದ್ರೆ ಪಾಪ ಪರಿಹಾರವಾಗಿ ಪುಣ್ಯ ಪ್ರಾಪ್ತಿ ಆಗ್ತಾ ಇದೆ ಎನ್ನುವಂತ ಭಾವನೆಯಿಂದ ಮಕರ ಸಂಕ್ರಾಂತಿ ದಿನ ನದಿಗಳನ್ನ, ತೀರ್ಥಗಳನ್ನ ಹುಡುಕಿಕೊಂಡು ಹೋಗ್ತಾ ಇರ್ತಾರೆ. ಒಂದು ಪೂಜಾರಿಗಳಿಗೆ ಸುಗ್ಗಿಯೋ ಸುಗ್ಗಿ, ಯಾಕಂದ್ರೆ ಬಗೆ ಬಗೆಯ
ಜನರು ಬರ್ತಾರೆ, ಅವರಿಂದ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡಬಹುದು ಅನ್ನುವಂತ ಆಸೆ ಅವರಲ್ಲಿ ತುಂಬಿ ತುಳುಕ್ತಾ ಇದೆ. ಇಂಥ ಒಂದು ಸನ್ನಿವೇಶದಲ್ಲಿ ಸಾಧಕ ಜೀವಿಯಾದ ಬಸವಣ್ಣನಿಗೆ ಜನಗಳ ಗಲಾಟೆ ಗದ್ದಲ ಬೇಡ, ಒಂದು ಕಡೆ ಹೋಗಿ ತನ್ನ ಪಾಡಿಗೆ ತಾನು ನದಿ ದಂಡೆಯ ಮೇಲೆ ಧ್ಯಾನಾಸಕ್ತರಾಗಿ ಕುಳಿತುಕೊಂಡಿದ್ದಾರೆ. ಆಗ ಏನಾಗಿದೆ, ಒಂದು 2 ಪ್ರಸಂಗಗಳು ನಡೀತಾ ಇದ್ದಾವೆ. ಒಬ್ಬ ಮೂಢ ಭಕ್ತ, ಅವನು ಎತ್ತಿನ ಗಾಡಿಯಲ್ಲಿ ತನ್ನ ಮನೆ ಮಂದಿಯನ್ನ ಕರೆದುಕೊಂಡು ಜಾತ್ರೆಗೆ ಬರ್ತಾ ಇರುವಾಗ ದಾರಿಯಲ್ಲಿ ಒಂದು ಬೆಕ್ಕು ಅಡ್ಡ ಬಂದು ಆ ಬೆಕ್ಕಿನ ಮೇಲೆ ಗಾಲಿಯ ಚಕ್ರ ಹಾದು ಅದು ಸತ್ತೋಗ್ಬಿಡ್ತು. ಪಾಪ ವಿಚಾರಶೀಲನಲ್ಲದಂತ ಭಕ್ತ ಬರ್ತಾ ಇದ್ದಾನೆ. ನದಿ ದಂಡೆಯ ಮೇಲೆ ಕುಳಿತುಕೊಂಡಿರುವ ಜ್ಯೋತಿಷಿಯನ್ನ ಕಂಡು ಕೇಳ್ತಾನೆ, ನೋಡಿ ಜ್ಯೋತಿಷಿಗಳೇ, ಇವತ್ತು ನಾನು ಜಾತ್ರೆಗೆ ಅಂತ ಬರ್ತಾ ಇರುವಾಗ ದಾರಿಯಲ್ಲಿ ಒಂದು ಬೆಕ್ಕು ಅಡ್ಡ ಬಂದ್ಬಿಡ್ತು, ಗಾಡಿ ಅದ್ರ ಮೇಲೆ ಹಾದು ಬಿಡ್ತು, ಅದು ಸತ್ತೋಗ್ಬಿಡ್ತು, ಅದಕ್ಕಾಗಿ ಏನು ಪರಿಹಾರವನ್ನು ಸೂಚಿಸ್ತೀರಿ? ಆಗ ಜ್ಯೋತಿಷಿ ಏನ್ ಮಾಡ್ದ, ಕೂತ್ಕೊಂಡು ಎಲ್ಲಾ ಲೆಕ್ಕಾಚಾರಗಳನ್ನು ಮಾಡಿದ. ಎಲ್ಲಾ ಲೆಕ್ಕಾಚಾರಗಳನ್ನು ಮಾಡಿ ಹೇಳ್ದ, ಛೇ 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 ಛೇ, ಇದು ಅನಾಹುತ, ನಿನ್ನ ವಂಶವೇ ನಿರ್ವಂಶವಾಗಿ ಬಿಡ್ತಾ ಇದೆ, ಎಂತ ಅಪರಾಧವನ್ನು ಮಾಡಿಬಿಟ್ಟೆ ನೀನು. ಅಂಜಿದವರ ಮೇಲೆ ಹಾವನ್ನ ಎಸೆಯುವಂತೆ ಅವನು ಹೇಳ್ತಾ ಇದ್ದಾಗೆ ಅವನ ಗಡಗಡಗಡ ನಡುಗ್ತಾ ಇದ್ದಾನೆ. ಅಯ್ಯೋ ಬುದ್ಧಿ, ಏನಾದ್ರೂ ಇದಕ್ಕೆ ಪರಿಹಾರವನ್ನ ತೋರಿಸಿ ಸ್ವಾಮಿ, ನನ್ನ ಗತಿ ಏನು, ನನ್ನ ವಂಶ ನಿರ್ವಂಶ ಆದ್ರೆ. ಆಗ ಅವನು ಹೇಳ್ತಾ ಇದ್ದಾನೆ, ಏನಾದ್ರೂ ಪರಿಹಾರವೋ, ಹಾಗಾದ್ರೆ ನೀನು ಒಂದು ಬಂಗಾರದ ಬೆಕ್ಕನ್ನ ದಾನ ಮಾಡಬೇಕು. ಬಂಗಾರದಿಂದ ಬೆಕ್ಕು ತಯಾರು ಮಾಡಿ ದಾನ ಮಾಡಬೇಕು. ಅದು ಯಾರಿಗೆ? ನನಗೆ. ಗೊತ್ತಾಯ್ತೆ? ಜ್ಯೋತಿಷಿ ಹೇಳ್ತಾ ಇದ್ದಾನೆ. ಆ ಬಡಭಕ್ತ ಅಂತಾನೆ, ಸ್ವಾಮಿ ಎಲ್ಲಾದ್ರೂ ಉಂಟಾ? ಜಾತ್ರೆಗೆ ಬರ್ಬೇಕಾದ್ರೇನೆ ಸಾಕಷ್ಟು ದುಡ್ಡು ನಾನು ಸಾಲ ಮಾಡ್ಕೊಂಡ್ ಬಂದಿದ್ದೀನಿ, ಇನ್ನು ನಾನು ಬಂಗಾರದ ಬೆಕ್ಕು ಮಾಡೋದು ಉಂಟೆ, ಹಾಗಿದ್ರೆ ಕಡೆಗೆ ಬೆಳ್ಳಿ ಬೆಕ್ಕನ್ನಾದ್ರೂ ನೀನು ದಾನ ಮಾಡ್ಬೇಕು, ಇಲ್ಲದೆ ಇದ್ರೆ ಈ ಪಾಪ ಪರಿಹಾರ ಆಗೋಲ್ಲ. ಆಗ ಆ ಭಕ್ತ ಗೋಳೋ ಅಂತ ಅಳ್ತಾ ಕೂತ್ಕೊಳ್ತಾನೆ. ನಾವ್ ಯಾಕಾದ್ರೂ ಹುಟ್ಟಿದ್ವ ಈ ಜಗತ್ತಿನಲ್ಲಿ, ಬಡವರಾಗಿ ಹುಟ್ಟಬಾರದು, ನೋಡು ದೇವರ ಸೇವೆ ಮಾಡಕ್ಕೂ ಇಲ್ಲ, ಪಾಪ ಪರಿಹಾರ ಮಾಡ್ಕೊಳಕ್ಕೂ ಇಲ್ಲ, ಎಂಥ ಪಾಪಿಗಳು ನಾವು ಅಂತ ಗೋಳಾಡ್ತಾ ಇದ್ದಾನೆ. ಅದನ್ನ ಕೇಳಿಸಿಕೊಳ್ತಾ ಇದ್ದ ಹಾಗೆ ಬಸವಣ್ಣನವರ ಮನಸ್ಸು ತುಂಬಾ ವಿಹ್ವಲಗೊಳ್ತಾ ಇದೆ. ಧರ್ಮ ಅಂದರೆ ಕೇವಲ ಭೀತಿಯ ಆಗರವೇ, ಭಯದ ಆಗರವೇ? ದೇವರು ಅಂದರೆ ಮನುಷ್ಯನನ್ನ ಭಯಪಡಿಸುವಂತ ವಸ್ತುವೆ. ಹಾಗಾದ್ರೆ ಬಡವರಿಗೆ ದೇವರು ಸಾಧ್ಯ ಇಲ್ವೋ? ಧರ್ಮಕ್ಕೆ ಅವಕಾಶವಿಲ್ವೋ? ಎಂಥ ವಂಚನೆ ನಡೀತಾ ಇದೆಯಲ್ಲ ದೇವರ ಹೆಸರಿನಲ್ಲಿ ಅಂತ ತಿಳಿದುಕೊಂಡು ಬಹಳ ತಪ್ತರಾಗ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಅವರ ಹೃದಯದಲ್ಲಿ ಮಾನವೀಯತೆ ಉಕ್ಕುತ್ತಾ ಇದೆ. ಅವನನ್ನು ಕರಿತಾ ಇದ್ದಾರೆ, ಬಾ ತಮ್ಮ ಇಲ್ಲಿ ಬಾ, ನಾನು ಜ್ಯೋತಿಷಿನೇ, ನಾನು ಪೂಜಾರಿನೇ, ನಾನು ದೇವಸ್ಥಾನದ ಪೂಜಾರಿ, ಕೂತ್ಕೋ. ಏನ್ ನಿನ್ ತೊಂದ್ರೆ? ಹೀಗಾಯ್ತು ಸ್ವಾಮಿ, ಬೆಕ್ಕಿನ ಮೇಲೆ ಗಾಡಿ ಹರಿದು ಸತ್ತೋಯ್ತು, ಅಷ್ಟೇ ತಾನೇ. ನೋಡಿಲಿ, ಎಲವೋ ಬ್ರಹ್ಮಹತ್ಯವ ಮಾಡಿದವನೇ, ಎಲವೋ ಪಾಪ ಕರ್ಮವ ಮಾಡಿದವನೇ, ಒಮ್ಮೆ ಶರಣೆನ್ನೆಲವೋ. ಒಮ್ಮೆ ಶರಣೆಂದರೆ ಸರ್ವ ಪ್ರಾಯಶ್ಚಿತ್ತಂಗಳಾಗುವವು, ಇಲ್ಲವಾದರೆ ಹೊನ್ನ ಪರ್ವತಗಳಾದರೆಯೂ ಸಾಲವು. ಓರ್ವಂಗೆ ಶರಣೆನ್ನು ನಮ್ಮ ಕೂಡಲ ಸಂಗಮ ದೇವಂಗೆ ಹೇಳ್ತಾ ಇದ್ದಾರೆ. ಅಪ್ಪ, ಯಾಕೆಷ್ಟು ಭಯ ಪಡ್ತೀಯ? ದೇವರು ನೀನು ತಿಳ್ಕೊಂಡಷ್ಟು ಭಯಾನಕ ವಸ್ತು ಅಲ್ಲ. ನೋಡು, ನೀನೇ ಉದ್ದೇಶ ಪೂರ್ವಕವಾಗಿ ಅದನ್ನ ಸಾಯಿಸಿಲ್ವೋ ಅಂದಾಗ ಬದುಕಿನಲ್ಲಿ ಅರಿತೋ ಅರಿಯದೆಯೋ ಮನುಷ್ಯ ತಪ್ಪು ಮಾಡ್ತಾನೆ. ಆದರೆ ಆ ತಪ್ಪನ್ನ ಇನ್ನು ಮುಂದೆ ನಾನು ಮಾಡೋಲ್ಲ ಅಂತ ಹೇಳಿ ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು. ನೀನು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಪಾಪ ಕಳ್ಕೊಳ್ತೀನಿ ಅಂತಂದ್ರೆ ಬಂಗಾರದ ಬೆಟ್ಟವನ್ನ ಕರಗಿಸಿದ್ರು ಕೂಡ ಪಾಪ ಪರಿಹಾರ ಆಗೋಲ್ಲ. ಅದಕ್ಕೊಂದೇ ದಾರಿ ಪಶ್ಚಾತ್ತಾಪ. ಪರಮಾತ್ಮ ಅರಿತು ಅಥವಾ ಅರಿಯದೆ ಮಾಡಿದ ತಪ್ಪನ್ನ ನೀನು ಕ್ಷಮಿಸು, ನಾನು ನಿನ್ನಲ್ಲಿ ಕ್ಷಮೆ ಕೇಳ್ತೇನೆ, ಇನ್ನು ಮುಂದೆ ಎಂದೂ ನಾನು ತಪ್ಪನ್ನ ಮಾಡಲ್ಲ ಅಂತ ಕೇಳ್ಕೊಂಡ್ರೆ ಸಾಕು. ನೀನು ಹಾಗೆ ಪಶ್ಚಾತ್ತಾಪ ಪಡದೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಪಟ್ರೆ ಕೋಟಿ ರೂಪಾಯಿಗಳಾದ್ರೂ ಸಾಕಾಗಲ್ಲಪ್ಪ. ಅದಕ್ಕಾಗಿ ದೇವರಲ್ಲಿ ಕ್ಷಮೆ ಕೇಳ್ಕೊ, ನೀನು ಅವನಿಗೆ ಶರಣಾಗು, ಅವನು ನಿನ್ನನ್ನ ಉದ್ಧರಿಸ್ತಾನೆ ಅಂತ ಹೇಳಿ ಸಮಾಧಾನ ಮಾಡ್ತಾ ಇದ್ದಾರೆ. ಅದೇ ಸಮಯಕ್ಕೆ ಇನ್ನೊಂದು 5-6 ಜನ ಭಕ್ತರು ಬಂದು ಅಲ್ಲಿ ಗೋಳಾಡ್ತಾ ಕೂತ್ಕೊಳ್ತಾ ಇದ್ದಾರೆ. ಅವ್ರಿಗೇನಾಗಿದೆ ಅಂದ್ರೆ, ದೇವಸ್ಥಾನಗಳಲ್ಲಿ ಬಹಳಷ್ಟು ಜನಗಳ ಸಂದಣಿ ಇದ್ದಾಗ 11 ವರಹಗಳ ಪೂಜೆ, 101 ವರಹಗಳ ಪೂಜೆ, ಆಮೇಲೆ ಆಕಳ ದಾನ ಕೊಟ್ಟು ಮಾಡೋ ಪೂಜೆ, 1000 ದಳ ಕಮಲದ ಪೂಜೆ, ರುದ್ರಾಭಿಷೇಕ, ಇಂಥ ಎಲ್ಲ ದುಡ್ಡಿನ ಪೂಜೆಗಳಿರುವಾಗ ಬಡ ಭಕ್ತರುಗಳಿಗೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ. ಅವರು ಅದೇ ತರಹ ಮರುಗುತ್ತಾ ಇದ್ದಾರೆ. ಅದನ್ನ ನೋಡಿ ಬಸವಣ್ಣನವರು ಹೇಳ್ತಾ ಇದ್ದಾರೆ, ನೋಡು, ನಾವು ದೇವರ ದರ್ಶನವಿಲ್ಲದೆ ಊರಿಗೆ ಹೋಗೋ ಪ್ರಸಂಗ ಬಂತಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಎಂದು ಹೋಗ್ಬೇಕು ನಾವು ದೇವರ ದರ್ಶನಕ್ಕೆ ಅಂತ ಇದ್ದ ಹಾಗೆ ಬಸವಣ್ಣನವರು ಅಲ್ಲಿದ್ದ ವನಸುಮಗಳನ್ನ ಆಯ್ದುಕೊಂಡು ತರ್ತಾ ಇದ್ದಾರೆ. ಬರ್ರಿ, ಇಲ್ಲಿ ತೋಟ ಇದೆ, ಮಠದ ತೋಟ, ಅಲ್ಲೆಲ್ಲ ನಾವು ಹೂ ತಗೊಂಡ್ ಬರ್ತೀನಿ, ನಾನು ಒಬ್ಬ ಪೂಜಾರಿನೇ, ನಿಮ್ಮನ್ನ ಒಳಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಳಗಡೆ ಅವರನ್ನೆಲ್ಲ ಕರೆದುಕೊಂಡು ಹೋಗ್ತಾ ಇದ್ದಾನೆ.
ತಾನು ಎಲ್ಲ ಪೂಜೆಗೆ ಹೂಗಳನ್ನ ಜೋಡಿಸ್ತಾನೆ. ಎಲ್ಲಿ ಮಂತ್ರ ಹೇಳ್ರಿ ನೀವೆಲ್ಲ ಅಂತಾರೆ. ಅಯ್ಯೋ ಸ್ವಾಮಿ, ನಾವು ಹಳ್ಳಿ ಮುಕ್ಕುಗಳು, ನಮಗೆಲ್ಲ ಬರ್ಬೇಕು ಮಂತ್ರ ತಂತ್ರ, ಹಾಗೆಲ್ಲ ತಿಳ್ಕೊಳ್ಬಾರ್ದು. ನೀವೇನು ಭಕ್ತಿಯಿಂದ ಆಡ್ತಿರೋ ಅದೇ ಮಂತ್ರವಾಗ್ತಾ ಇದೆ. ಪರಮಾತ್ಮ ಒಲಿಯುವುದು ಮನಸ್ಸಿನ ಭಾವಕ್ಕೆ, ಯಾಂತ್ರಿಕವಾದದ್ದಲ್ಲ. ಅದಕ್ಕಾಗಿ ನಾ ಹೇಳ್ಕೊಡ್ತೇನೆ, ನೀವೆಲ್ಲ ಪೂಜೆ ಮಾಡಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಹಾಡಿ ಕುಣಿದಾಡ್ರಿ ಸಂತೋಷವಾಗಿ. ನಾನಿಲ್ಲಿ ಪೂಜೆ ಮಾಡ್ತೀನಿ, ಬನ್ನಿ ನೀವು ಏರಿಸ್ರಿ. ಇದನ್ನ ನೋಡಿದ ತಕ್ಷಣ ಉಳಿದ ಪೂಜಾರಿಗಳಿಗೆ ಕೋಪ ಬಂದ್ಬಿಡ್ತು. ಏನಯ್ಯ ನೀನ್ ಮಾಡ್ತಾ ಇರೋದು? ಇಂಥ ವಿಶೇಷ ದಿವಸವೇ ನಮಗೆ ಹೆಚ್ಚಿನ ಸಂಪಾದನೆ ಆಗೋದು. ಆ ಜನ ಆಗ ದೇವರ ದರ್ಶನನ ಇಂಥ ದಿನನೇ ಮಾಡ್ಕೋಬೇಕು ಅಂತ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ಲಿಕ್ಕೆ ತಯಾರಿರ್ತಾರೆ. ಅಂತದ್ರಲ್ಲಿ ನೀನು ಬಂದ್ಬಿಟ್ಟು ಈ ಎಲ್ಲ ಕೆಲ್ಸಕ್ಕೆ ಬಾರದೆ ಇರೋ ಬಡವರನ್ನೆಲ್ಲ ಒಳಗ್ ಕರ್ಕೊಂಡ್ ಬಂದ್ಬಿಟ್ಟು ನಾನು ಪೂಜೆ ಮಾಡಿಸ್ತೀನಿ ಅಂತ, ಶಾಸ್ತ್ರ ಇಲ್ಲ ಮಂತ್ರ ಇಲ್ಲ, ಬರೀ ಓಂ ನಮ ಶಿವಾಯ ಅಂದ್ಬಿಟ್ರಂತೆ ಅವರು, ನೀನ್ ಪೂಜೆ ಮಾಡಿಸ್ತೀಯ, ಇದೇನೋ ನೀನ್ ಮಾಡೋದು ಅಂತ ಹೇಳಿ ಬಸವಣ್ಣನವರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ, ಹೊಡಿಲಿಕ್ಕೆ ಹೋಗ್ತಾ ಇದ್ದಾರೆ. ಹೊಡಿಲಿಕ್ಕೆ ಹೋದಂತ ಸನ್ನಿವೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಮಹಾಧ್ವನಿ ಉಂಟಾಗ್ತಾ ಇದೆ, ಆಕಾಶವಾಣಿ ಉಂಟಾಗ್ತಾ ಇದೆ. ಆಗ ಸಂಗಮನಾಥ ಹೇಳ್ತಾ ಇದ್ದಾನೆ, ಬಸವಣ್ಣ ಮಾಡಿದ ಪೂಜೆಯೇ ದಿಟ, ನೀವು ಮಾಡಿದುದೆಲ್ಲವೂ ಪುಸಿ ಅಂತ ಹೇಳ್ತಾ ಇದ್ದಾರೆ. ಏನು ಸರಳ ಜೀವಿಗಳು, ಮುಗ್ಧರು ಆದಂತ ಅವರನ್ನ ಕರೆದುಕೊಂಡು ಬಂದು ಯಾವ ಶಾಸ್ತ್ರ ಬೇಡ ಮಂತ್ರ ಬೇಡ, ಭಕ್ತಿ ತುಂಬಿ ಏನು ಬಸವಣ್ಣ ಪೂಜೆ ಮಾಡ್ತಾ ಇದ್ದಾನಲ್ಲ, ಈ ಪೂಜೆಯೇ ಸರ್ವಶ್ರೇಷ್ಠ ಪೂಜೆ. ನೀವು ಮಾಡಿರುವುದೆಲ್ಲ ಯಾಂತ್ರಿಕವಾದಂತ ಕ್ರಿಯೆ, ಹಣದಾಸೆಗಾಗಿ ಮಾಡುವಂತಹ ಪೂಜೆ ಅನ್ನುವ ವಾಣಿ ಕೇಳಿ ಬರ್ತಾ ಇದ್ದಾಗಲೇ ಒಂದು ಅದ್ಭುತವಾದಂತಹ ವಿದ್ಯುತ್ ಸಂಚಾರವೇ ಜನಸಮೂಹದಲ್ಲಿ ಆಗ್ತಾ ಇದೆ. ಓಹೋ, ಎಂತ ಮಹಾಪುರುಷ, ಪರಮಾತ್ಮನೇ ಮಾತನಾಡಿಸಿದಂತಹ ಮಹಾಪುರುಷ ಅಂತ ಎಲ್ಲ ಜನ ಸಂತೋಷದಿಂದ ಬಸವಣ್ಣನ ಹೆಗಲ ಮೇಲೆ ಹತ್ತಿಸಿಕೊಂಡು ಕುಣಿತಾ ಇದ್ದಾರೆ. ಎಂತ ಮಹಾತ್ಮ, ನಮ್ಮ ಕಣ್ಣೆದುರಿಗೆ ನಾವು ಶಿವನ ವಾಣಿಯನ್ನು ಕೇಳೋ ಹಾಗೆ ಮಾಡ್ಬಿಟ್ಟ ಅಂತ ಹೇಳಿ ಎಲ್ಲರೂ ಆನಂದ ಭರಿತರಾಗಿ ಅಲ್ಲಿ ಓಡಾಡ್ತಾ ಇದ್ದಾರೆ. ಗುರುಗಳಿಗೂ ಬಹಳ ಸಂತೋಷವಾಗ್ತಾ ಇದೆ. ಅವ್ರು ನಿರೀಕ್ಷೆ ಮಾಡಿದ್ರು ಇಂಥದ್ದೊಂದು ಪ್ರಸಂಗ ನಡೀತದೆ ಅನ್ನೋದನ್ನ. ಹಾಗಿರುವಾಗ ಈ ಒಂದು ಪ್ರಸಂಗ ಉಂಟಲ್ಲ, ಬಸವಣ್ಣನ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಪ್ರಸಂಗ. ಆ ದಿನದಂದೇ ಬಸವಣ್ಣನವರು ಶ್ರೀಮಂತನ ಸ್ವತ್ತಾಗಿದ್ದ ಧರ್ಮವನ್ನು ಶ್ರೀ ಸಾಮಾನ್ಯನ ಸ್ವತ್ತನ್ನಾಗಿ ಮಾಡಿದರು. ದೇವರು 4 ಗೋಡೆಗಳಲ್ಲಿಯೇ ಇರ್ತಾನೋ, ಏನು ಪೂಜಾರಿಗಳು ಬೀಗ ಹಾಕಿದಾಗಲೇ ದೇವರು ಒಳಗೆ ಬಂಧಿತನಾಗಿ, ಅವರು ಬೀಗ ತೆಗೆದಾಗಲೇ ಅವನಿಗೆ ಬಂಧನದಿಂದ ಮುಕ್ತಿಯೋ? ಅದಕ್ಕಾಗಿ ಇಂಥ ಕೃತಕವಾದಂತಹ ದೇವರು ಬೇಕಾಗಿಲ್ಲ. ಪರಮಾತ್ಮನು ಎಲ್ಲೆಡೆಯಲ್ಲಿ ತುಂಬಿ ತುಳುಕುತ್ತಾನೆ, ಭಕ್ತನು ಎಲ್ಲಿ ಕುಳಿತು ಕರೆದರೂ ಹೋಗೊಡ್ತಾ ಇದ್ದಾನೆ. ಅದಕ್ಕಾಗಿ ದೇವಾಲಯಗಳು ಭಕ್ತಿಯ ಕೇಂದ್ರಗಳು ಎಲ್ಲರಿಗೂ ಆತ್ಮಸಾಂತನ ನೀಡುವ ಕೇಂದ್ರಗಳಾಗುವ ಬದಲಿಗೆ ಶೋಷಣೆಯ ಕೇಂದ್ರಗಳಾಗುತ್ತಾ ಇದ್ದಾವೆ ಎನ್ನುವುದನ್ನ ಪ್ರತಿಭಟಿಸಿ ಶ್ರೀ ಸಾಮಾನ್ಯನ ಧರ್ಮವನ್ನು ಅಂದು ಬಸವಣ್ಣನವರು ಘೋಷಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ನಾವು ಆ ದಿನವನ್ನ ಬಸವ ಕ್ರಾಂತಿ ದಿನ ಅಂತ ಗುರುತಿಸಿಕೊಂಡಿದ್ದೇವೆ. ಬಸವ ಕ್ರಾಂತಿ ದಿನ ಅಂತ ಗುರುತಿಸಿಕೊಂಡು ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಬಸವಣ್ಣನವರು ಏನೊಂದು ಹೊಸ ಧರ್ಮವನ್ನ ಘೋಷಣೆ ಮಾಡಿದರೋ ಅದರ ಒಂದು ಕುರುಹಾಗಿ ಪ್ರತಿ ವರ್ಷವೂ ಮಕರ ಸಂಕ್ರಾಂತಿ ಎಂದು ನಾವು ಶರಣ ಮೇಳವನ್ನು ಮಾಡ್ತಾ ಇದ್ದೇವೆ. ಪರಮಾತ್ಮನಿಗೊಲಿದ ಜನ ಯಾರೇ ಇರಲಿ, ಆ ಶರಣರೆಲ್ಲರೂ ಒಂದಾಗಿ ನಾವು ಪ್ರಾರ್ಥಿಸಬೇಕು, ದೇವರನ್ನು ಪೂಜಿಸಬೇಕು ಅನ್ನುವಂತ ಈ ಒಂದು ಹೊಸ ಕಾರ್ಯಕ್ರಮವನ್ನು 4 ವರ್ಷಗಳಿಂದಲೂ ಬಳಕೆಗೆ ತಂದು ಎಲ್ಲ ರಾಜ್ಯಗಳಿಂದಲೂ ಒಂದು ಬಸವಣ್ಣನ ಕೂಡಲ ಸಂಗಮಕ್ಕೆ ಜನ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಒಂದು ಪೂಜಿಸಿ ಪ್ರಾರ್ಥಿಸಿ ಯಾವ ಬಂಧನವಿಲ್ಲದೆ, ಯಾವ ದುಡ್ಡಿನ ಅಡೆತಡೆ ಇಲ್ಲದೆ ಎಲ್ಲರೂ ಕುಳಿತುಕೊಂಡು ಬಸವಣ್ಣನ ನಾಮಸ್ಮರಣೆಯನ್ನ ಮಾಡಿ ಒಂದು ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಯಾಕೆ? ಅದೇ ದಿನವೇ ಬಸವಣ್ಣ ಇಂತಹ ಒಂದು ಕ್ರಾಂತಿಯನ್ನ ಘೋಷಿಸಿದ್ದು ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಈ ಸುದ್ದಿ ಅದು ಎಷ್ಟು ದೂರಕ್ಕೆ ಹೋಯ್ತು ಅಂತಂದ್ರೆ ಬಿಜ್ಜಳ ಮಹಾರಾಜನ ಕಿವಿಯನ್ನು ತಲುಪಿತು. ಯಾರೋ ಒಬ್ಬ ಮಹಾಪುರುಷ ಸಂಗಮನಾಥನನ್ನೇ ಮಾತನಾಡಿಸಿ ಬಿಟ್ಟನಂತೆ ಅನ್ನುವಂತ ಸುದ್ದಿ ಹಬ್ಬಿ ಹಬ್ಬಿ ಬಿಜ್ಜಳ ಮಹಾರಾಜನನ್ನ ತಲುಪ್ತಾ ಇದೆ, ಬಲದೇವ ಮಂತ್ರಿಗಳ ಕಿವಿಯನ್ನ ತಲುಪ್ತಾ ಇದೆ. ಯಾರಿರಬಹುದು ಆ ತರುಣ? ಮೂಲವನ್ನ ಹುಡುಕುತ್ತಾ ಹೋದಾಗ ಗೊತ್ತಾಯ್ತು, ಆತ ಬೇರೆ ಯಾರು ಅಲ್ಲ, ನನ್ನ ತಂಗಿ ಸೋದರಿ ಮಾದಲಾಂಬಿಕೆ ಏಕೈಕ ಮಗ ಅಂತ ಗೊತ್ತಾಯ್ತು. ಬಲದೇವ ಮಂತ್ರಿಗಳಿಗೆ ಬಹಳ ಸಂತೋಷವಾಯಿತು. ಓಹೋ, ನನ್ನ ಮುದ್ದು ಮಗಳು ನೀಲಗಂಗಲನ್ನ ಕೊಟ್ಟು ಬಸವಣ್ಣನಿಗೆ ವಿವಾಹ ಮಾಡಬೇಕು, ಉತ್ತಮನು ಪ್ರತಿಭಾವಂತನು ಗುಣವಂತನು ಭಕ್ತಿಶೀಲನು ಆದಂತಹ ತರುಣನಾಗಿದ್ದಾನೆ ಅಂತ ತಿಳಿದುಕೊಂಡು ಬಲದೇವ ಮಂತ್ರಿಗಳು ಆಗಿಂದಾಗಲೇ ತಮ್ಮ ಪರಿವಾರದೊಡನೆ ಕೂಡಲ ಸಂಗಮಕ್ಕೆ ಬರ್ತಾ ಇದ್ದಾರೆ. ಗೊತ್ತಾಯ್ತೆ ನೋಡಿ, ಒಂದೊಂದು ಪ್ರಸಂಗವೂ ಕೂಡ ಹೇಗೆ ಬಸವಣ್ಣನವರನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಬಲದೇವರ
ಮಂತ್ರಿಗಳು ತಮ್ಮ ಪರಿವಾರದೊಡನೆ ಬರ್ತಾ ಇದ್ದಾರೆ. ಗುರುಗಳ ದರ್ಶನವನ್ನು ಪಡೆದುಕೊಂಡು ಹೇಳ್ತಾರೆ, ನೋಡಿ ಗುರುಗಳೇ, ತಮ್ಮ ಸನ್ನಿಧಿಯಲ್ಲಿ ಪ್ರತಿಭಾವಂತ ಒಟುವಾದಂತಹ ಬಸವರಸ ಇದ್ದಾನಲ್ಲ, ಆತ ನನ್ನ ಸೋದರಿ ಮಾದಲಾಂಬಿಕೆಯ ಏಕೈಕ ಪುತ್ರ. ನನಗಿರುವ ಒಬ್ಬಳೇ ಮಗಳು ನೀಲಗಂಗಳನ್ನ ನನ್ನ ಸೋದರಳಿಯನಿಗೆ ಕೊಟ್ಟು ಮದುವೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಆದ್ದರಿಂದ ತಾವು ದಯವಿಟ್ಟು ಆತನನ್ನು ಒಪ್ಪಿಸಿ ಅಂತ ತಿಳಿದುಕೊಂಡು ಕೇಳ್ತಾ ಇದ್ದಾರೆ. ಗುರುಗಳಿಗೆ ಸ್ವಲ್ಪ ಹಿಂಜರಿಕೆ ಉಂಟಾಗ್ತಾ ಇದೆ. ಯಾಕೆ ಅಂದ್ರೆ ಬಸವಣ್ಣನಿಗೆ ಅದರಲ್ಲಿ ಆಸಕ್ತಿ ಇಲ್ಲ, ಲೌಕಿಕ ಜೀವನದಲ್ಲಿ ಆಸಕ್ತಿ ಇಲ್ಲ. ಸಮಾಜ ಸುಧಾರಣೆ, ಈ ಜನಗಳನ್ನ ಪರಿವರ್ತಿಸಬೇಕು, ಭಕ್ತಿ ಮಾರ್ಗಕ್ಕೆ ಕರೆದುಕೊಂಡು ಹೋಗಬೇಕು, ಸಮಾನತೆಯನ್ನ ತರಬೇಕು, ಈ ಎಲ್ಲ ಆಶೋತ್ತರಗಳನ್ನ ತುಂಬಿಕೊಂಡಂತಹ ತರುಣನನ್ನ ನಾನು ಹೇಗೆ ಪರಿವರ್ತಿಸಬೇಕು, ಮದುವೆಯಾಗು ಅಂತ ಹೇಗೆ ಹೇಳ್ಬೇಕು ಅಂತ ತಿಳಿದುಕೊಂಡು ಗುರುಗಳು ಹಿಂಜರಿತಾನೆ ಬಸವಣ್ಣನಿಗೆ ಸೂಚಿಸ್ತಾ ಇದ್ದಾರೆ. ಆಗ ಅವರಿಗೆ ತುಂಬಾ ಆಘಾತವಾಗ್ತಾ ಇದೆ. ಗುರುಗಳೇ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನು ನೀವು ಹೊರಗೆ ಹಾಕ್ಬೇಕಂತ ಮಾಡಿದ್ದೀರಾ ಅಂತಾರೆ. ಯಾಕಪ್ಪ, ಏನಾಯ್ತು? ನೋಡಿ, ಇಂಥ ಒಂದು ಸುಂದರ ಪರಿಸರದ ಆಶ್ರಮದ ವಾತಾವರಣದಿಂದ ನನ್ನನ್ನ ಹೊರಗೆ ಹೋಗು, ಮದುವೆ ಮಾಡ್ಕೊ ಅಂತ ಹೇಳ್ತಾ ಇದ್ದೀರಲ್ಲ, ನನಗೆ ಆತಕ್ಕೆ ಈ ಶಿಕ್ಷೆಯನ್ನ ಕೊಡ್ತಾ ಇದ್ದೀರಿ. ಅಯ್ಯೋ ಬಸವರಸ, ಮದುವೆಯನ್ನ ಯಾರಾದ್ರೂ ಶಿಕ್ಷೆ ಅಂತಾರಿಯೇ ಅಂತಾರೆ ಗುರುಗಳು. ಹೌದೌದು, ಆಧ್ಯಾತ್ಮದ ಆಗಸದಲ್ಲಿ ಸ್ವಚ್ಛಂದವಾಗಿ ವಿಹರಿಸಬೇಕು ಅನ್ನುವಂತ ಈ ಜೀವ ಹಂಸೆಯನ್ನ ತಕೊಂಡೋಗಿ ಸಂಸಾರ ಪಂಜರದಲ್ಲಿ ಕೂಡ ಹಾಕ್ಬೇಕಂತೀರಲ್ಲ ಗುರುಗಳೇ, ಏನಿದು ತಮ್ಮ ಉದ್ದೇಶ? ಆಗ ಗುರುಗಳು ಹೇಳ್ತಾರೆ, ಇಲ್ಲ ಬಸವಣ್ಣ, ನಿನ್ನ ಬದುಕು ಪರಮಾತ್ಮನ ಕೈಯಲ್ಲಿದೆ, ಅವನೇ ನಿನ್ನ ಸೂತ್ರಧಾರ. ನಿನ್ನ ಒಂದು ಪ್ರತಿಭೆಗೆ ಸಾಮಾನ್ಯವಾದ ಕ್ಷೇತ್ರವಾದರೆ ಸಾಲದು. ಈಗ ನೀನು ಹೋಗಿ ವಿಶಾಲವಾದಂತ ಕ್ಷೇತ್ರದಲ್ಲಿ ನೀನು ನಿನ್ನ ಪ್ರತಿಭೆಯನ್ನು ವಿಕಾಸಗೊಳಿಸಿಕೋ, ತನ್ನ ಮೂಲಕವಾಗಿ ನೀನು ಲೋಕದ ಸೇವೆಯನ್ನ ಮಾಡು. ನಮಗೆ ಗೊತ್ತು ನೀನು ಕಾರಣಿಕ ಪುರುಷ, ಪರಮಾತ್ಮನ ಒಂದು ಕೀರ್ತಿಯನ್ನ ಪಸರಿಸಲಿಕ್ಕೆ ಬಂದವನು ಅಂತ ನನಗೆ ಗೊತ್ತಿದೆ ಮಗು, ಅದಕ್ಕಾಗಿ ನೀನು ಹೋಗಬೇಕು ಅಂತ ಹೇಳ್ತಾರೆ. ಆದರೆ ಬಸವಣ್ಣನಿಗೆ ಸಮಾಧಾನವಾಗ್ತಾ ಇಲ್ಲ. ಯಾಕೆ ಗುರುಗಳು ಈ ತರ ನನಗೆ ಹೇಳ್ತಾ ಇದ್ದಾರಲ್ಲ, ಹೋಗು ಲೌಕಿಕ ಜೀವನಕ್ಕೆ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಕ್ಕನ ಅಭಿಪ್ರಾಯವೇನಿದೆ ಎಂದಾಗ ಅಕ್ಕನಾಗಲಾಂಬಿಕೆ ಕೂಡ ಅದನ್ನೇ ಅನುಮೋದಿಸ್ತಾ ಇದ್ದಾಳೆ. ಕಡೆಗೆ ಬಸವಣ್ಣನಿಗೆ ಆಘಾತ ಅನಿಸ್ತದೆ. ನಾನು ಯಾರನ್ನ ಕೇಳಲಿ? ಈಗ ಒಬ್ಬ ಮನುಷ್ಯ ನ್ಯಾಯವನ್ನ ಬೇಡಿ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗ್ತಾನೆ, ಅಲ್ಲಿಯೂ ಅವನ ವಿರುದ್ಧ ತೀರ್ಪಾಯ್ತು. ಹೈಕೋರ್ಟ್ಗೆ ಹೋಗ್ತಾನೆ, ಅಲ್ಲಿಯೂ ಕೂಡ ಅವನಿಗೆ ಬೇಡವಾಗೇ ತೀರ್ಪಾಯ್ತು. ಇನ್ನೆಲ್ಲ ಹೋಗ್ಬೇಕಿನ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಅದಕ್ಕಾಗಿ ಪರಮಾತ್ಮ ಅನ್ನುವಂತ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದಾನೆ. ಹೋಗಿ ಸ್ನಾನ ಮಾಡಿಕೊಂಡು ಹೋಗಿ ಕೂತಿದ್ದಾನೆ. ಸಾಯಂಕಾಲ ಪೂಜಾರಿಗಳು ದೇವಸ್ಥಾನದ ಕೆಲಸ ಮುಗಿಸೊಟ್ಟೋಗ್ತಾರೆ. ಆಗ ಈತ ಹೋಗಿದ್ದಾನೆ ಸಂಗಮನಾಥನ ಮುಂದೆ ಕೂತ್ಕೊಂಡು ಸಂಗಮನಾಥನನ್ನ ಕೇಳ್ತಾ ಇದ್ದಾನೆ. ಕಾಲಲಿ ಕಟ್ಟಿದ ಗುಂಡು, ಕೊರಳಲಿ ಕಟ್ಟಿದ ಬೆಂಡು, ಕಾಲಲಿ ಕಟ್ಟಿದ ಗುಂಡು, ಕೊರಳಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು, ಇಂತಪ್ಪ ಸಂಸಾರ ಶರಧಿಯ ದಾಂಟಿಸಿ ಕಾಲಾಂತಕನೆ ಕಾಯೋ, ಕೂಡಲ ಸಂಗಮ ದೇವಾ, ಕಾಲಾಂತಕನೆ ಕಾಯೋ, ಕೂಡಲ ಸಂಗಮ ದೇವಾ, ಕಾಲಲಿ ಕಟ್ಟಿದ ಗುಂಡು, ಕೊರಳಲಿ ಕಟ್ಟಿದ ಬೆಂಡು. ನೋಡಿ, ಇಲ್ಲಿ ಕೇಳ್ತಾರೆ, ಪರಮಾತ್ಮ ಕಾಲಿನಲ್ಲಿ ಒಂದು ಗುಂಡನ್ನ ಕಟ್ಟಿಕೊಂಡು ಕೊರಳಿನಲ್ಲಿ ಒಂದು ಬೆಂಡನ್ನ ಕಟ್ಟಿಕೊಂಡು ಒಬ್ಬ ವ್ಯಕ್ತಿ ಸಮುದ್ರದಲ್ಲಿಯೋ ನದಿಯಲ್ಲೋ ಬಿದ್ದು ಬಿಡ್ತಾನೆ. ಅವನ ಪರಿಸ್ಥಿತಿ ಎಷ್ಟು ತಾಪತ್ರಯದಾಯಕವಾಗಿದೆ ಅಂದ್ರೆ, ಒಂದು ಕಡೆ ಪೂರ್ತಿ ಮುಳುಗಬೇಕು ಅಂದ್ರೆ ಆ ಗುಂಡು ಬಿಡ್ತಾ ಇಲ್ಲ, ಪೂರ್ತಿ ಮುಳುಗೋಣ ಅಂದ್ರೆ ಬೆಂಡು ಬಿಡ್ತಾ ಇಲ್ಲ, ಮೇಲೆ ಕೆತ್ತಾ ಇದೆ. ಪೂರ್ತಿ ತೇಲೋಣ ಅಂದ್ರೆ ಗುಂಡು ಬಿಡ್ತಾ ಇಲ್ಲ, ಕೆಳಗಡೆ ಹಿಡಿದು ಜಗ್ಗುತ್ತಾ ಇದೆ. ಹೀಗಾದ್ರೆ ಅವನಿಗೆ ಏನ್ ಮಾಡ್ಬೇಕು ನೋಡು? ಲೌಕಿಕ ಜೀವನದಲ್ಲಿ ಎಲ್ಲಿ ಹೋಗಿ ನಾನು ಪತನಗೊಳ್ತೇನೋ ಅನ್ನೋ ಅಂತ ಭಯ ನನ್ನನ್ನ ಕಾಡ್ತಾ ಇದೆ. ಗುರುಗಳು ಹೇಳ್ತಾರೆ, ಇಲ್ಲ,
ಪ್ರತಿಭೆಗೆ ನಿನಗೆ ವಿಸ್ತಾರವಾದ ಕ್ಷೇತ್ರ ಸಿಗ್ತಾ ಇದೆ, ಹೋಗಿ ಅಲ್ಲಿ ನಿನ್ನ ವ್ಯಕ್ತಿತ್ವವನ್ನು ವಿಕಾಸ ಮಾಡ್ಕೊ ಅಂತಾರೆ. ಮತ್ತೊಂದು ಕಡೆ ಎಲ್ಲಿ ಲೌಕಿಕ ಜೀವನದ ಆಸೆ ಆಕಾಂಕ್ಷೆ, ಹೆಂಡತಿ ಮಕ್ಕಳ ಮೋಹ ನನ್ನನ್ನ ಎಲ್ಲ ಆದರ್ಶಗಳಿಂದ ದೂರ ಮಾಡಿ ಬರೀ ಒಂದು ದುಡಿಯುವ ಯಂತ್ರವನ್ನಾಗಿ ಮಾಡಿಬಿಡ್ತಾ ಇದೆಯೋ ಅನ್ನುವಂತ ಆತಂಕ ಕಾಡ್ತಾ ಇದೆ, ನಾನು ಏನ್ ಮಾಡ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ನರವಿಂಧ್ಯೆಯೊಳಗೆನ್ನ ಹುಲುಗಿಳಿಯನು ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ. ನರವಿಂಧ್ಯೆಯೊಳಗೆನ್ನ ಹುಲುಗಿಳಿಯನು ಮಾಡಿ ನರವಿಂಧ್ಯೆಯೊಳಗೆಲ್ಲ ಹುಲುಗಿಳಿಯನು ಮಾಡಿ ಸಲಹೋತ ಶಿವ ಶಿವ ಎಂದೋದಿಸಯ್ಯ ಎಂದೋದಿಸಯ್ಯ. ಭಕ್ತಿಯಲ್ಬ ಪಂಜರದೊಳಗಿಕ್ಕಿ ಭಕ್ತಿಯಲ್ಬ ಪಂಜರದೊಳಗಿಕ್ಕಿ ಭಕ್ತಿಯಲ್ಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವಾ. ಭಕ್ತಿಯಲ್ಬ ಪಂಜರದೊಳಗಿಕ್ಕಿ ಭಕ್ತಿಯಲ್ಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವಾ. ನರವಿಂಧ್ಯೆಯೊಳಗೆನ್ನ ನರವಿಂಧ್ಯೆಯೊಳಗೆನ್ನ ಹುಲುಗಿಳಿಯನು ಮಾಡಿ ನರವಿಂಧ್ಯೆಯೊಳಗೆನ್ನ ಹುಲುಗಿಳಿಯನು ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ. ಭಕ್ತಿಯರ್ಯಂಬ ಪಂಜರದೊಳಗಿಕ್ಕಿ ಭಕ್ತಿಯಲ್ಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವಾ. ನರವಿಂಧ್ಯೆಯೊಳಗೆನ್ನ ಹುಲುಗಿಳಿಯನು ಮಾಡಿ ಸಲಹೋತ ಶಿವ ಶಿವ ಎಂದೋದಿಸಯ್ಯ ಎಂದೋದಿಸಯ್ಯ ಎಂದೋದಿಸಯ್ಯ. ಇಲ್ಲಿ ಕೇಳ್ತಾರೆ ಪರಮಾತ್ಮ, ನರರು ವಾಸ ಮಾಡುವ ಕಾಡು ಬಹಳ ಭಯಂಕರವಾದದ್ದು. ನಮ್ಮ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶವಿಲ್ಲ, ಆದರ್ಶಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಅಂತಹ ಕಾಡಿಗೆ ನನ್ನ ಯಾಕಪ್ಪ ದೂಡ್ತಾ ಇದೀಯಾ? ನರವಿಂಧ್ಯ ನರಮನುಷ್ಯರು ವಾಸ ಮಾಡುವಂತ ಕಾಡಿಗೆ ನನ್ನ ದೂಡ್ಬೇಡ. ನೀನು ಭಕ್ತಿ ಅನ್ನೋ ಪಂಜರವನ್ನ ಇಲ್ಲಿಟ್ಟಿದ್ದೀಯಾ, ಈ ಪಂಜರದಲ್ಲೇ ನಾನು ಇರ್ಲಿಕ್ಕೆ ಇಷ್ಟಪಡ್ತೇನೆ. ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಕೂಡಲೇ ಸಂಗಮ ದೇವ ಸಲಹು. ಯಾಕೆ? ಇಲ್ಲಿ ಗುರುಗಳು ನನಗೆ ಭಕ್ತಿ ಎನ್ನುವ ಹಣ್ಣು ಕೊಡ್ತಾರೆ, ಜ್ಞಾನ ಅನ್ನೋ ಹಾಲು ಕೊಡ್ತಾ ಇದ್ದಾರೆ, ಭಕ್ತಿ ಅನ್ನೋ ಪಂಜರ ಇದೆ, ಒಳಗ್ ಕೂತ್ಕೊಳ್ತೀನಿ ಓಂ ನಮ ಶಿವಾಯ ಅಂತ ಹೇಳಿ ಗಿಳಿಯೋದಿನಂತೆ ಮುದ್ದಿನ ಓದನ್ನ ಓದ್ತಾ ಸುಖವಾಗಿದ್ದೇನೆ ಅಂತ ಅದು ತಗೊಂಡೋಗಿ ನನ್ನನ್ನ ನರಮನುಷ್ಯರು ವಾಸ ಮಾಡುವಂತ ಕಾಡಿಗೆ ದೂಡಿ ಯಾವುದಾದ್ರೂ ಹದ್ದಿನ ಬಾಯಿಗೆ ಯಾಕೆ ನನ್ನ ಸಿಕ್ಕಿಸ್ತಾ ಇದ್ದೀಯಾ ಅಂತ ಕೇಳ್ತಾರೆ. ನೋಡಿ, ಅಂತ ಒಂದು ಭಕ್ತಿ ಯೋಗವನ್ನ ಬಸವಣ್ಣನವರಲ್ಲಿ ನಾವು ಕಾಣ್ತಾ ಇದ್ದೇವೆ. ಸಂಗಮನಾಥನು ಕನಸಲಿ ಕಂಡು ಶ್ರೀ ಕಲ್ಯಾಣಕ್ಕೆ ನಡೆ ನೀನೆಂದು. ಸಂಗಮನಾಥನು ಕನಸಲಿ ಕಂಡು ಶ್ರೀ ಕಲ್ಯಾಣಕ್ಕೆ ನಡೆ ನೀನೆಂದು. ಮಂತ್ರವ ಉಸುರಿ ಕರುಣೆಯ ಹರಿಸೆ
ಬಸವಣ್ಣನವರು ಪರಮಾತ್ಮನ ಪ್ರಾರ್ಥಿಸ್ತಾ ಭಾವ ತನ್ಮಯತೆಯಲ್ಲಿ ಹಾಗೆಯೇ ನಿದ್ರಾವಶರಾಗ್ತಾ ಇದ್ದಾರೆ. ಆಗ ಸಂಗಮನಾಥ ಕನಸಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಕಾಣಿಸ್ಕೊಂಡು ಹೇಳ್ತಾ ಇದ್ದಾನೆ, ಎಲೆ ಮಗನೆ ಬಸವಣ್ಣ ಬಸವಿದೇವ, ನಿನ್ನ ಮಹೀತಳದೊಳ್ ಮೆರದ ಪೇವ್ ನೀನ್ ಬಿಜ್ಜಳರಾಯ ನಿಪ್ಪ ಮಂಗಳವಾರಕ್ಕೆ ಹೋಗು. ಹೌದು ಬಸವಣ್ಣ, ನಿನ್ನನ್ನ ವಿಶ್ವವಿಖ್ಯಾತ ವ್ಯಕ್ತಿಯನ್ನಾಗಿ ಮಾಡಬೇಕು ಅನ್ನುವುದೇ ನನ್ನ ಸಂಕಲ್ಪ. ನನ್ನ ಆಶೋತ್ತರವನ್ನ ಜಗತ್ತಿನಲ್ಲಿ ಪೂರೈಸಲಿಕ್ಕೆ ಹುಟ್ಟಿರುವವನು ನೀನು. ಅದಕ್ಕಾಗಿ ನೀನು ಬಲದೇವ ಮಂತ್ರಿಗಳ ಆಹ್ವಾನವನ್ನ ಸ್ವೀಕರಿಸಿ ಬಿಜ್ಜಳರಾಜನು ಇರುವಂತಹ ಮಂಗಳವಾರಕ್ಕೆ ಹೋಗು ಅಂತ ಹೇಳಿ ಸಂಗಮನಾಥನು ಹೇಳ್ತಾ ಇದ್ದಾನೆ. ಆಗ ಬಸವಣ್ಣನವರಿಗೆ ಬಹಳ ಆತಂಕವಾಗ್ತಾ ಇದೆ. ಪರಮಾತ್ಮ, ನೀನಾದ್ರೂ ಕರುಣೆಯನ್ನು ತೋರಿ ನನ್ನನ್ನ ಉದ್ಧರಿಸ್ತೀಯ ಅಂತಂದ್ರೆ ನೀನು ಇಂಥ ಕೆಲಸವನ್ನೇ ಮಾಡೋದೆ? ಯಾರಾದ್ರೂ ನದಿಯಲ್ಲಿ ದೋಣಿಯಲ್ಲಿ ಕುಳಿತುಕೊಂಡು ಹೋಗ್ತಾ ಇರುವಾಗ ಅರ್ಧದಲ್ಲಿರುವಾಗ ದೋಣಿಯನ್ನ ಎಳ್ಕೊಂಡ್ ಬಿಡ್ತಾರೋ? ಏಣಿಯನ್ನ ಹತ್ತಿ ಅರ್ಧದಲ್ಲಿ ನಿಂತಿರ್ಬೇಕಾದ್ರೆ ಇನ್ನೂ ಮನುಷ್ಯ ಪೂರ್ತಿ ಮೇಲಕ್ಕೂ ಹೋಗಿಲ್ಲ, ನೆಲದ ಮೇಲೂ ಇಲ್ಲ, ಆಗ ನಿಚ್ಚಣಿಕೆಯನ್ನ ಯಾರಾದ್ರೂ ಎಳ್ಕೊಂಡ್ ಬಿಡ್ತಾರೆಯೇ? ತಾಯಿ ಎಂದಾದ್ರೂ ತನ್ನ ಮಗುವಿಗೆ ಹಾಲನ್ನೇ ಉಣಿಸುವುದನ್ನು ಬಿಟ್ಟು ವಿಷವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆಯೇ? ಅಂದಾಗ ನಿನ್ನಂತಹ ಕಾರುಣ್ಯ ನಿಧಿಯಲ್ಲಿ ಇಂಥ ಕ್ರೌರ್ಯ ಯಾತಕ್ಕೆ ಬಂತು? ನನ್ನನ್ನು ನಿನ್ನಿಂದ ದೂರ ಮಾಡುವಂತ ಉದ್ದೇಶವಾದ್ರೂ ಏನು? ನಾನು ಇಂಥ ಸಾತ್ವಿಕ ವಾತಾವರಣದಲ್ಲಿ ಇರುವುದು ನಿನಗೆ ಬೇಡವಾಗಿದೆಯೇ? ನೀನು ಅಂತಹ ಕ್ರೂರಿಯಲ್ಲ. ನಿನ್ನ ಕರುಣೆ ಇಂಥ ಜಗತ್ತಿನಲ್ಲಿ ಯಾರು ಹೇಳಿದ್ರು? ನಿನಗೆ ಸರ್ಟಿಫಿಕೇಟ್ ಆದ್ರೂ ಯಾರು ಕೊಟ್ಟಿರ್ಬೇಕು ಕರುಣೆ ಅಂತ? ನೀನು ಭಕ್ತರನ್ನ ಎಷ್ಟು ರೀತಿಯಲ್ಲಿ ಕಾಡಿಸ್ತಾ ಇದೆಯಲ್ಲ ಅಂತ ಬಸವಣ್ಣನವರು ದೇವರ ಜೊತೆಗೆ ಜಗಳವಾಡ್ತಾ ಇದ್ದಾರೆ. ಇದು ಪ್ರೀತಿಯ ಮುನಿಸು, ಗೊತ್ತಾಯ್ತಾ? ದೇವರ ಮೇಲೆ ನಂಬಿಕೆ ಇಲ್ಲದೆ ಆಡುವ ಜಗಳವಲ್ಲ, ಮುನಿಸು. ಮಗು ತಾನು ಕೇಳಿದ್ದನ್ನ ತಾಯಿ ಕೊಡದೇ ಇದ್ದಾಗ ತಾಯಿ ಜೊತೆಗೆ ಹೇಗೆ ಮುನಿಸು ಮಾಡ್ತಾ ಇದೆಯೋ, ತಂದೆ ತಾನು ಕೇಳಿದ ವಸ್ತುವನ್ನ ತಂದು ಕೊಡದೇ ಇದ್ದಾಗ ಹೇಗೆ ಅದು ಮುನಿಸ್ಕೊಳ್ಳುತ್ತೋ ಹಾಗೆ ದೇವರ ಜೊತೆಗೆ ಮುನಿಸನ್ನ ತೋರಿಸ್ತಾ ಇದ್ದಾನೆ. ಆಗ ಸಂಗಮನಾಥ ಹೇಳ್ತಾ ಇದ್ದಾನೆ, ಬಸವಣ್ಣ, ನಿನ್ನ ನಗಲಿ ನಾನಿರಲಾರ್ಪೇನೆ ಬಸವಣ್ಣ. ಅಪ್ಪ, ನನ್ನನ್ನ ಬಿಟ್ಟಿರೋದು ನಿನಗೆಷ್ಟು ಕಷ್ಟವೋ ನಿನ್ನನ್ನು ಬಿಟ್ಟಿರೋದು ನನಗೂ ಅಷ್ಟೇ ಕಷ್ಟ. ನಿನಗೆಷ್ಟು ನನ್ನ ಬಗ್ಗೆ ಮಮತೆ ಉಂಟೋ ಅದಕ್ಕಿಂತ ಹೆಚ್ಚಿನ ವಾತ್ಸಲ್ಯ ನಿನ್ನ ಮೇಲೆ ಇದೆಯಪ್ಪ ನನಗೆ. ಆದ್ದರಿಂದ ನೀನು ಹೋಗು. ನೀನು ಎಲ್ಲಿ ಹೋಗುತ್ತೀಯೋ ಅಲ್ಲಿ ನಾನಿದ್ದೇ ಇರ್ತೇನೆ. ನೀ ನಡೆದಲ್ಲಿ ನಡೆದ ಪೆಂ, ಬಂದಲ್ಲಿ ಬಂದ ಪೆಂ, ನಿಂದಲ್ಲಿ ನಿಂದ ಪೆಂ ಹೇಳ್ತಾ ಇದ್ದಾರೆ. ನೀನು ಎಲ್ಲಿ ಇರ್ತೀಯೋ ನಿನ್ನ ಹಿಂದೆ ನಾನು ಅಲ್ಲಿದ್ದೇನೆ. ನಿನ್ನ ಮುಖಾಂತರವಾಗಿ ನಾನೇ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಆದ್ದರಿಂದ ನಿನಗೆ ಯಾವ ಭಯವೂ ಬೇಡ, ಸಂಕೋಚವೂ ಬೇಡ. ನೀನು ಹೋಗು ಮಗು. ಮತ್ತೆ ಸಂಗಮನಾಥ ಹೇಳ್ತಾ ಇದ್ದಾನೆ, ನಾಳೆ ಬೆಳಗ್ಗೆ ಶುದ್ಧಾಂಗನಾಗಿ ನೀನು ಬಂದು ಇಲ್ಲಿ ಕುಳಿತಾಗ ನಾನು ವೃಷಭನ ಮುಖಾಂತರದಿಂದ ನಿನಗೆ ಅನುಗ್ರಹವನ್ನ ಕೊಡ್ತಾ ಇದ್ದೇನೆ. ಅಲ್ಲಿಂದ ಮುಂದೆ ನಾನೇ ನಿನಗೆ ಸದ್ಗುರು. ಈ ಜಗತ್ತಿನಲ್ಲಿ ನಿನಗೆ ಲೌಕಿಕವಾದಂತ ವ್ಯಕ್ತಿ ಗುರು ಯಾರೂ ಇಲ್ಲ. ನಾನೇ ನಿನಗೆ ಸದ್ಗುರುವಾಗಿ ಅನುಗ್ರಹಿಸ್ತಾ ಇದ್ದೇನೆ. ಅಲ್ಲಿಂದ ಮುಂದೆ ನನ್ನ ಕಾರುಣ್ಯವನ್ನ ನಿನ್ನಲ್ಲಿ ಬೆನ್ನಿಗೆ ತಳೆದುಕೊಂಡು ಹೋಗಿ ಲೋಕೋದ್ಧಾರವನ್ನ ಮಾಡು, ಲೋಕೋತ್ತರ ವ್ಯಕ್ತಿಯಾಗು ಅಂತ ಹೇಳಿ ಬಸವಣ್ಣನಿಗೆ ಪರಮಾತ್ಮನು ಸೂಚನೆಯನ್ನ ಕೊಡ್ತಾ ಇದ್ದಾನೆ. ಮರುದಿನ ಬಸವಣ್ಣನವರು ಶುದ್ಧಾಂಗರಾಗಿ ಸ್ನಾನ ಮಾಡಿ ಮಿಂದು ಮಡಿಯುಟ್ಟು ಅಲ್ಲಿ ಬಂದು ಕುಳಿತುಕೊಳ್ತಾ ಇದ್ದಾರೆ. ಆಗ ಒಂದು ವಿಶೇಷವಾದ ಅನುಭವ ಆಗ್ತಾ ಇದೆ. ಇದು ಜಗತ್ತಿನ ಇತಿಹಾಸದಲ್ಲಿಯೇ ಅತ್ಯಮೂಲ್ಯವಾದಂತ ದಾರ್ಶನಿಕ ಅನುಭವ ಮಾತ್ರವಲ್ಲ, ಹೊಸ ಧರ್ಮವೊಂದರ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂತಹ ದಿವ್ಯ ಅನುಭವ. ಬಸವಣ್ಣನವರು ಅಲ್ಲಿ ಕುಳಿತುಕೊಂಡು ಪೂಜಾ ಧ್ಯಾನಾದಿಗಳನ್ನ ಮಾಡ್ತಾ ಇದ್ದಾರೆ. ಹೇಗೆ ಕುಳಿತಿದ್ದಾರೆ ಅಂದ್ರೆ, ಅಂತರಂಗದಲ್ಲಿ ಅರಿದು ಏನುವ ಮುಟ್ಟದೆ ತಟ್ಟದೆ ಇದ್ದೇನಯ್ಯ, ಅಂತರಂಗ ಸನ್ನಿಹಿತ ಬಹಿರಂಗ ನಿಶ್ಚಿಂತನಾಗಿ ಇದ್ದೇನಯ್ಯ, ಕೂಡಲೇ ಸಂಗಮ ದೇವ ಸ್ವಾತಿಯ ಬಿಂದುವ ಬಯಸುವ ಚಿಪ್ಪಿನಂತೆ ಇದ್ದೇನಯ್ಯ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ. ಯಾವ ರೀತಿ ಸ್ವಾತಿಯ ಬಿಂದುವನ್ನ ಕಪ್ಪೆಯ ಚಿಪ್ಪು ಬಯಸಿ ಅದು ಕೊಡುವಂತ ಹನಿಯನ್ನ ಸ್ವೀಕರಿಸಿ ಮುತ್ತನ್ನ ರೂಪುಗೊಳಿಸಬೇಕು ಅಂತ ಇಷ್ಟಪಡ್ತಾ ಇದೆಯೋ, ಆ ರೀತಿಯಾಗಿ ನನ್ನ ಅಂತರಂಗ ನಿನ್ನ ಕಾರುಣ್ಯಕ್ಕಾಗಿ ಹಂಬಲಿಸ್ತಾ ಇದೆ ಅಂತ ಹೇಳಿ ಅವರು ಪ್ರಾರ್ಥಿಸ್ತಾ ಕೂತ್ಕೊಂಡಿರುವಾಗಲೇ ಒಂದು ಬೃಹತ್ತಾದ ಬೆಳಕಿನ ಪ್ರವಾಹ ಅವರ ಮೇಲಿನಿಂದ ಧಾರಯಿಸ್ತಾ ಇದೆ. ಆ ಬೆಳಕಿನಲ್ಲಿ ಅವರು ಒಂದು ವಿದ್ಯುತ್ ಸಂಚಾರವಾದಂತ ಅನುಭವವನ್ನ ಪಡಿತಾ ಇದ್ದಾರೆ. ಆ ತಕ್ಷಣವೇ ಅವರಲ್ಲಿ ವಿಶೇಷವಾದ ವಿಚಾರಗಳು ಮೂಡ್ತಾ ಇದ್ದಾವೆ. ಹಾಗೆ ಮೂಡಿದ ಫಲವಾಗಿ ಅವರು ಆಲೋಚಿಸ್ತಾ ಇದ್ದಾರೆ, ದೇವರು ಇಲ್ಲಿ ಮಾತ್ರ ಇದ್ದಾನೆ, ಈ 4 ಗೋಡೆಗಳ ಗುಡಿಯಲ್ಲಿ ಇದ್ದಾನೆ ಅನ್ನೋದು ತಪ್ಪಲ್ಲವೇ? ಇಡೀ ವಿಶ್ವದಲ್ಲೆಲ್ಲ ಅವನು ಹಾಸುಹೊಕ್ಕಾಗಿದ್ದಾನೆ. ಅಂತಹ ಪರಮಾತ್ಮನನ್ನ
ಮನುಷ್ಯರ, ಪ್ರಾಣಿಗಳ, ಪಕ್ಷಿಗಳ ಆಕಾರದಲ್ಲಿ ಪೂಜೆ ಮಾಡುವುದು ಸರಿಯೇ? ಅದಕ್ಕಾಗಿ ನಿರಾಕಾರನಾದ ಪರಮಾತ್ಮನನ್ನ ವಿಶ್ವದ ಆಕಾರದಲ್ಲಿ ಪೂಜೆ ಮಾಡಿದರೆ ಅದು ಹೆಚ್ಚು ಅರ್ಥಗರ್ಭಿತ ಮತ್ತು ವೈಜ್ಞಾನಿಕ ಅನ್ನುವಂತ ಭಾವ ಉಂಟಾಗ್ತಾ ಇದೆ. ಸರಿ, ಈ ಜೀವಾತ್ಮ ಅನ್ನುವಂತಹದ್ದು ಪರಮ ಸತ್ಯ. ಈ ಜೀವಾತ್ಮವು ವ್ಯಕ್ತವಾಗುವುದು ಹೇಗೆ? ಪರಮಾತ್ಮನು ಬ್ರಹ್ಮಾಂಡದ ಮೂಲಕವಾಗಿ ವ್ಯಕ್ತವಾದರೆ ಜೀವಾತ್ಮನು ಪಿಂಡಾಂಡದ ಮೂಲಕವಾಗಿ ವ್ಯಕ್ತವಾಗ್ತಾನೆ. ಅದಕ್ಕಾಗಿ ಪರಮಾತ್ಮನಲ್ಲಿ ವಿಶ್ವದ ಆಕಾರದಲ್ಲಿ ನಾವು ಗುರುತಿಸಿದರೆ ಜೀವಾತ್ಮನನ್ನ ಪಿಂಡದ ಆಕಾರದಲ್ಲಿ ನಾವು ಗುರುತಿಸಬಹುದು. ಬ್ರಹ್ಮಾಂಡದಲ್ಲಿ ಪಿಂಡಾಂಡವಿದೆ, ಪರಮಾತ್ಮನಲ್ಲಿ ಜೀವಾತ್ಮ ಇದ್ದಾನೆ. ದೇವನ ಗರ್ಭದಲ್ಲಿ ಭಕ್ತನು ಇಮ್ಮೆಡಲ್ಪಟ್ಟಿದ್ದಾನೆ. ಅದಕ್ಕಾಗಿ ಗೋಳಾಕಾರದ ಕಂತೆಯ ಕವಚದಲ್ಲಿ ಹುಟ್ಟುಲಿಂಗದ ಸಂಕೇತವಾದಂತ ಪಂಚಸೂತ್ರ ಲಿಂಗವನ್ನ ಇಟ್ಟು ನಾನು ನೀನು ಬೇರೆ ಎಲ್ಲ, ನನ್ನೊಳಗೆ ನೀನು ಲಿಂಗಯ್ಯ, ನಿನ್ನೊಳಗೆ ನಾನು ಅನ್ನುವ ಭಿನ್ನ ಭಾವದಿಂದ ಇನ್ನು ಮೇಲೆ ಪೂಜಿಸಬೇಕು. ಪರಮಾತ್ಮ ನಿನ್ನ ಗರ್ಭದಲ್ಲಿ ನಾನಿದ್ದೇನೆ, ನನ್ನಲ್ಲಿ ನೀನು ಆತ್ಮಸ್ವರೂಪದಲ್ಲಿ ಹುದುಗಿಕೊಂಡಿದ್ದೀಯ, ನಾವಿಬ್ಬರು ಬೇರೆ ಬೇರೆ ಅಲ್ಲ. ಆದ್ದರಿಂದ ನಿನ್ನನ್ನ ಇನ್ನು ಮೇಲೆ ವಿಶ್ವದ ಆಕಾರದ ಚೈತನ್ಯವಾಗಿ ನಾನು ಪೂಜಿಸ್ತೇನೆ ಅನ್ನುವಂತಹ ಒಂದು ಅದ್ಭುತವಾದ ವಿಚಾರ ರೂಪು ತಳಿತಾ ಇದೆ. ಅಂದೇ ಬಸವಣ್ಣನವರ ಹೃದಯದಲ್ಲಿ ಗೋಳಾಕಾರದ ಇಷ್ಟಲಿಂಗದ ಕಲ್ಪನೆ ಮೂಡ್ತಾ ಇದೆ. ಇಡೀ ಜಗತ್ತಿನ ಇತಿಹಾಸದಲ್ಲೇ ದೇವರನ್ನ ಅಂಗದ ಮೇಲೆ ಧರಿಸಿಕೊಂಡು ಅಂಗೈಯಲ್ಲಿಟ್ಟು ಪೂಜಿಸುವಂತಹ ಒಂದು ಕ್ರಾಂತಿಕಾರಿ ತತ್ವವನ್ನ ಅಂದು ಬಸವಣ್ಣನವರು ಕಂಡು ಹಿಡಿತಾ ಇದ್ದಾರೆ. ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ನೋಡಿ, ಯಾವಾಗ ನಮ್ಮ ಅಂಗದ ಮೇಲೆ ಅದನ್ನ ಧರಿಸಿಕೊಂಡು ಪೂಜಿಸ್ತೇವೋ ಆಗ ನಾವು ದೇವಸ್ಥಾನಗಳ ಬಾಗಿಲಲ್ಲಿ ನಿಂತು ಬಾಗಿಲು ತೆರೆಯೋ ತನಕ ಕಾಯ್ಬೇಕಾಗಿಲ್ಲ. ಪೂಜಾರಿ ನಮ್ಮನ್ನ ಬೈದಾನಲ್ಲ ಅಂತ ನಾವೇನು ಹೆದರ್ಬೇಕಾಗಿಲ್ಲ. ನೀನು ಇಂಥ ಕೀಳು ಜಾತಿಯವ, ನೀನು ಬಂದು ದೇವರ ಗುಡಿಯನ್ನು ಹೊಕ್ಕೆ ಅಂತ ಅವಹೇಳನಕ್ಕೊಳಗಾಗುತ್ತೀವಿ ಅಂತ ಭಯ ಪಡಬೇಕಾಗಿಲ್ಲ. ನಾವಿದ್ದ ಮನೆಯಲ್ಲೇ ಕುಳಿತುಕೊಂಡು ಪೂಜೆ ಮಾಡ್ತೇವೆ, ನಮ್ಮ ಮನಸ್ಸನ್ನೇ ಮಂದಿರವಾಗಿ ಮಾಡಿಕೊಳ್ತೇವೆ. ಇಂತಹ ಒಂದು ವಿಶೇಷವಾದ ಕುರುಹನ್ನ ಬಸವಣ್ಣನವರು ಅಂದು ರೂಪಿಸಿ ನಮಗೆ ಕೊಟ್ಟಿದ್ದಾರೆ. ಬಯಲಿನ ರೂಪದ ಪರಶಿವನನ್ನು ಅರ್ಚಿಸಲೆಂದು ರೂಪವನಿತ್ತೆ. ಬಯಲಿನ ರೂಪದ ಪರಶಿವನನ್ನು ಅರ್ಚಿಸಲೆಂದು ರೂಪವನಿತ್ತೆ. ಗೋಲಾಕಾರದ ಲಿಂಗವ ನೀಡಿದ, ಗೋಲಾಕಾರದ ಲಿಂಗವ ನೀಡಿದ ಮೊದಲನೇ ಗುರುವೇ ನಾಶರಣೆಂಬೆ. ಮೊದಲನೇ ಗುರುವೇ ನಾಶರಣೆಂಬೆ. ಮೊದಲನೇ ಗುರುವೇ ನಾಶರಣೆಂಬೆ. ಪರಮಾತ್ಮನು ನಿರಾಕಾರ. ಈ ಬಯಲಿನ ಸ್ವರೂಪನಾದಂತಹ ಪರಮಾತ್ಮನನ್ನ ವಿಶ್ವದಾಕಾರದಲ್ಲಿ ನಾವು ಪೂಜಿಸಬೇಕು ಅಂತ ತಿಳಿದುಕೊಂಡು ಬಸವಣ್ಣನವರು ರೂಪವನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ರೂಪವನ್ನ ಕೊಟ್ಟಂತ ಪ್ರಥಮ ಗುರು ಬಸವಣ್ಣ ಅನ್ನುವಂತಹ ಕೃತಜ್ಞತೆಯಿಂದ ನಾವು ಬಸವಣ್ಣನವರನ್ನ ಸ್ಮರಿಸೋಣ. ಮುಂದೆ ಗುರುಗಳ ಆಶೀರ್ವಾದವನ್ನ ಪಡೆದು ಪರಮಾತ್ಮನ ಕರುಣೆಯನ್ನು ತಮ್ಮ ಬೆನ್ನಲ್ಲಿ ಹೊತ್ತು ಬರಲಿರುವ ಮಂತ್ರಿಗಳ ಮತ್ತು ಅವರ ಪರಿವಾರದ ಒಡನೆ ಬಸವಣ್ಣನವರು ಮಂಗಳ ವೇಳೆಗೂ ಅಲ್ಲಿಂದ ಕಲ್ಯಾಣಕ್ಕೂ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋದ ಬಳಿಕ ಬಲದೇವ ಮಂತ್ರಿಗಳ ಮಗಳಾದಂತಹ ನೀಲಗಂಗಳನ್ನ, ಆಕೆಗೆ ಗಂಗಾಂಬಿಕೆ, ನೀಲಾಂಬಿಕೆ, ನೀಲಗಂಗಾ ಅನ್ನುವ ಅನೇಕ ಹೆಸರುಗಳಿವೆ. ಅಂತಹ ಬಲದೇವ ಮಂತ್ರಿಗಳ ಮಗಳನ್ನ ವಿವಾಹವಾಗಿ ಅವರು ತಮ್ಮ ವೈವಾಹಿಕ ಜೀವನವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ದೇವನ ಕರುಣೆಯ ಬೆನ್ನಲಿ ಹೊತ್ತು ಭರದಿ ನಡೆದೆನಿ ಶ್ರೀ ಕಲ್ಯಾಣಕ್ಕೆ. ದೇವನ ಕರುಣೆಯ ಬೆನ್ನಲಿ ಹೊತ್ತು ಭರದಿ ನಡೆದೆನಿ ಶ್ರೀ ಕಲ್ಯಾಣಕ್ಕೆ. ನೀಲಗಂಗಳ ವರಿಸಿದ ನೀನು, ನೀಲಗಂಗಳ ವರಿಸಿದ ನೀನು, ಕರಣಿಕ ಕಾಯಕ ಕೈಗೊಂಡೆ, ಕರಣಿಕ ಕಾಯಕ ಕೈಗೊಂಡೆ. ಮದುವೆಯಾಗಿ ಕೇವಲ 3-4 ದಿವಸಗಳ ಕಾಲವಾಗಿದೆ. ಬಸವಣ್ಣನವರು ತಮ್ಮ ಮಾವನವರನ್ನ ಕೇಳ್ತಾ ಇದ್ದಾರೆ, ಮಾವನವರೇ, ನಿಮ್ಮಲ್ಲಿ ನಾನು ಒಂದು ವಿಚಾರವನ್ನ ಭಿನ್ನವಿಸಬೇಕಲ್ಲ. ಏನಪ್ಪ? ನೋಡಿ, ಸ್ವಾರ್ಜಿತವಾದಂತಹ ಹಣ, ತಾನು ದುಡಿದು ಗಳಿಸುವಂತಹ ಹಣ,
ಅದು ಅತ್ಯಂತ ಶ್ರೇಷ್ಠವಾದದ್ದು ಬಿಸಿಯನ್ನದಂತೆ. ಪಿತ್ರಾರ್ಜಿತವಾಗಿ ತಂದೆಗಳು ತಾತಂದಿರು ಗಳಿಸಿಟ್ಟಂತ ಹಣವನ್ನ ತಿನ್ನುವಂತಹದ್ದು ಮಧ್ಯಮ, ಅದು ತಂಗಳನ್ನದಂತೆ. ಸ್ತ್ರೀ ಸಂಬಂಧದಿಂದ ಮಾವನ ಕಡೆಯಿಂದ ಬರುವಂತಹ ಹಣ ಅಥವಾ ಹಳಸಿದ ಅನ್ನದಂತೆ. ಅದಕ್ಕಾಗಿ ಲೋಕೋತ್ತಮರು ವಿವೇಕಿಗಳು ಮಾವನಿಂದ ಹೆಂಡತಿಯ ಮುಖಾಂತರ ಬರುವಾಗಿ ಹಣವನ್ನು ಸ್ವೀಕರಿಸುವುದಿಲ್ಲ. ನಾನು ಕಾಯಕ ಜೀವಿಯಾಗಿ ಬದುಕಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ತಿಳಿದುಕೊಂಡು ಹೇಳ್ತಾರೆ. ಆಗ ಬಲದೇವ ಮಂತ್ರಿಗಳಿಗೆ ಆಶ್ಚರ್ಯವಾಗ್ತಾ ಇದೆ. ಆದ್ರೆ ಅಲಿಯನ ಆದರ್ಶಕ್ಕೆ ಅಡ್ಡಿ ಬರಲಿಕ್ಕೆ ಅವರು ಇಷ್ಟಪಡ್ತಾ ಇಲ್ಲ. ಅಯ್ಯೋ, ಈಗ ತಾನೇ ನಾನು ಹೇಳ್ಬಿಟ್ರು ಕೂಡ ಮಹಾಮಂತ್ರಿಯಾದ ನನ್ನ ಅಳಿಯನಿಗೆ ಕೆಲಸ ಕೊಡೋದಿಲ್ವೇ ಬಿಜ್ಜಳ ಮಹಾರಾಜರು? ಅಲ್ಲಿ ನಿನಗೆ ಉತ್ತಮವಾದ ಉದ್ಯೋಗವನ್ನ ಕೊಡಿಸ್ತೇನೆ ಅಂತಾರೆ. ಬಸವಣ್ಣವ್ರು ಹೇಳ್ತಾರೆ, ನೋಡಿ, ಹೊರಿಸಿಕೊಂಡು ಹೋದ ನಾಯಿ ಮೊಲನೇನೆ ಹಿಡಿಯುವುದಯ್ಯ. ಒಂದು ನಾಯಿಗೆ ಸುಸ್ತಾಗೋಗ್ಬಿಟ್ಟಿದ್ರೆ ಬೇಟೆಗಾರ ಅದನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಬೇಟೆಗಾರನ ಹೆಗಲ ಮೇಲೆ ಕೂತ್ಕೊಂಡಂತ ನಾಯಿ ಮೊಲ ಹಿಡಿಯಕ್ ಹೋಗುತ್ತೇನೆ ಅಲ್ವಾ? ಹಾಗೆ ನಿಮ್ಮ ಶಿಫಾರಸು, ನಿಮ್ಮ ಹೇಳಿಕೆ ಮೇಲೆ ನನಗೆ ಉದ್ಯೋಗ ಬೇಡ. ನನ್ನ ಶಕ್ತಿ, ನನ್ನ ಸಾಮರ್ಥ್ಯ, ನನ್ನ ಪ್ರತಿಭೆಗೆ ಅನುಸಾರವಾಗಿ ನನ್ನ ಉದ್ಯೋಗವನ್ನು ನಾನು ಹುಡುಕೊಳ್ತೇನೆ. ಅದಕ್ಕಾಗಿ ನನಗೆ ಸ್ವಾತಂತ್ರ್ಯವನ್ನ ಕೊಟ್ಟು ಬಿಡಿ ಸಾಕು ಅಂತ ಹೇಳಿ ಉದ್ಯೋಗವನ್ನ ಅರಸಿಕೊಂಡು ಬಸವಣ್ಣನವರು ಬಿಜ್ಜಳನ ಬೊಕ್ಕಸಕ್ಕೆ ಹೋಗ್ತಾ ಇದ್ದಾರೆ, ಅರಮನೆಗೆ ಹೋಗ್ತಾ ಇದ್ದಾರೆ. ಹೋದಂತ ಸನ್ನಿವೇಶದಲ್ಲಿ ಏನಾಗಿದೆ, ವಾರ್ಷಿಕವಾದಂತ ಆಯವ್ಯಯ ಮಂಡನೆ ಅಲ್ಲಿ ನಡೀತಾ ಇದೆ. ಆಗ ಹೋಗಿ ತರುಣ ಬಸವಣ್ಣ ಕೆಲಸವನ್ನ ಕೇಳೋಣ, ನನ್ನ ಯೋಗ್ಯತೆಗೆ ಅನುಸಾರವಾದ ಕೆಲಸವನ್ನ ಅಂತ ಹೇಳಿ ಆ ಎಲ್ಲ ಕೆಲಸಗಳು ಮುಗಿದು ಬಿಡಿ. ಅರ್ಥಮಂತ್ರಿಗಳಾದ ಸಿದ್ಧರಸರು ಲೆಕ್ಕಪತ್ರಗಳನ್ನ ನೋಡ್ತಾ ಇದ್ದಾರೆ ಅಂತ ಒಂದು ಕಡೆ ಸುಮ್ಮನೆ ಕುಳಿತುಕೊಂಡಿದ್ದಾನೆ. ಆದರೆ ಸಿದ್ಧರಸ ಮಂತ್ರಿಗಳ ಕಣ್ಣು ತಪ್ಪಿಸಿ ಅಲ್ಲಿದ್ದಂತ ಕೆಲವು ಕೆಡುಕು ಜನ, ಸ್ವಾರ್ಥಿಗಳು, ವಂಚಕರು ಲೆಕ್ಕದಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ದಾರೆ. ಇಲ್ಲಿ ಕುಳಿತುಕೊಂಡು ಬಸವಣ್ಣನವರು ಅದನ್ನ ಗಮನಿಸ್ತಾ ಇದ್ದಾರೆ. ಅವರಿಗೆ ಚಟಪಟಿಕೆ ಉಂಟಾಗ್ತಾ ಇದೆ. ಅಯ್ಯೋ, ಎಂಥ ಅನ್ಯಾಯ! ಭಕ್ತನ ಒಡವೆ ಇದು ಕೆಡಲಾಗದು. ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆ ಕೊಟ್ಟಿರುವ ಕರ ಇದು, ತೆರಿಗೆ. ಇದು ಅನ್ಯಾಯವಾಗ್ತಾ ಇದೆಯಲ್ಲ. ಕೋಟ್ಯಂತರ ರೂಪಾಯಿಗಳನ್ನ ಮೋಸ ಮಾಡ್ತಾ ಇದ್ದಾರಲ್ಲ ಈ ಜನ. ಸಿದ್ಧರಸ ಮಂತ್ರಿಗಳ ಕಣ್ಣಿಗೆ ಲೆಕ್ಕಕ್ಕೆ ಬಾರದ ರೀತಿಯಲ್ಲಿ ಇದನ್ನ ವಂಚಿಸ್ತಾ ಇದ್ದಾರೆ. ನಾನು ಇದನ್ನ ಹೇಗೆ ಮಾಡ್ಲಿ? ಈಗ ಹೇಳೋ ಬಿಡ್ಲೋ? ನಾನು ಹೇಳಿದ್ದೆ ಆದ್ರೆ ಬಹುಶಃ ಇವ್ರು ಯಾರೂ ನನಗೆ ಕೆಲಸ ಕೊಡ್ಲಿಕ್ಕೆ ಬೊಕ್ಕಸದಲ್ಲಿ ಬಿಡ್ಲಿಕ್ಕಿಲ್ಲ. ಇಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇಲ್ಲಿ ಬಂದಿದ್ರೆ ನಮ್ಮ ಯಾವ ಆಟಗಳು ನಡೆಯೋಲ್ಲ ಅಂತ ನನ್ನನ್ನು ಮೊದಲೇ ಹೊರಗಿಟ್ಟು ಬಿಡ್ತಾರೆ. ಹೇಳದೇ ಇದ್ರೆ ನನ್ನ ಅಂತರಾತ್ಮಕ್ಕೆ ವಂಚನೆ ಮಾಡ್ದಂಗ ಆಗ್ತಾ ಇದೆ. ನಾನು ಈಗೇನು ಮಾಡ್ಲಿ ಅಂತ ಅವರು ಸಂಗಮನಾಥನ ಧ್ಯಾನ ಮಾಡ್ತಾರೆ ಅಂತಾರೆ. ಏನೇ ಇರಲಿ, ಕಂಡುದಂ ಪೇಳ್ವೆನಯ್ಯ, ನನಗೆ ಕೆಲಸ ಸಿಕ್ಕುತ್ತೋ ಬಿಡುತ್ತೋ ಮುಖ್ಯ ಅಲ್ಲ. ಅಂತರಾತ್ಮವನ್ನ ವಂಚಿಸಿ ನಾನು ಬದುಕಲಾರೆ. ನಾನು ಏನು ಕಂಡಿದ್ದೇನೋ ಅದನ್ನ ಹೇಳ್ಬಿಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೇಳ್ತಾರೆ ಸಿದ್ಧರಸ ಮಂತ್ರಿಗಳೇ, ನನ್ನನ್ನು ಸಣ್ಣವನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸಿ, ದಯವಿಟ್ಟು ನನಗೆ ತಾಳ್ಕೊಳ್ಳಿಕ್ ಆಗ್ತಾ ಇಲ್ಲ. ಓ, ಏನಪ್ಪಾ ಬಸವರಸ, ಏನಾಯ್ತು? ಏನಿಲ್ಲ, ಇವರುಗಳು ನಿಮಗೆ ತಪ್ಪು ಲೆಕ್ಕವನ್ನ ಕೊಡ್ತಾ ಇದ್ದಾರೆ. ಲಕ್ಷಾಂತರ ಕೋಟ್ಯಂತರ ರೂಪಾಯಿ ವರಹಗಳನ್ನ 2 ಸಲ ಖರ್ಚಾಕಿ ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ನನಗೆ ಇದನ್ನ ಕಂಡು ತುಂಬಾ ನೋವಾಗಿದೆ. ಅದಕ್ಕಾಗಿ ಲೆಕ್ಕವನ್ನ ನೀವು ಸರಿಯಾಗಿ ಪರಿಶೀಲಿಸ್ರಿ. ನೋಡ್ತಾ ಇದ್ದಾನೆ ಬಸವಣ್ಣ, ಸಿದ್ಧರಸ ಮಂತ್ರಿ ನೋಡ್ತಾರೆ, ವಿಪರೀತ ಹಣ ಹಾಳಾಗಿ ಹೊರಟೋಗ್ತಾ ಇದೆ. ಈಗ ಯಾರ ಪಾಲಾಗ್ತಾ ಇತ್ತು. ಅದನ್ನ ನೋಡಿ ಬಹಳ ಸಂತೋಷವಾಯಿತು. ಎಂತ ಪ್ರತಿಭಾವಂತ ತರುಣ, ಬರೀ ನೋಡಿದ ಮಾತ್ರಕ್ಕೆ ಲೆಕ್ಕದಲ್ಲಿರುವ ದೋಷವನ್ನ ತೋರಿಸಿಬಿಟ್ನಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಸವರಸ, ನೀನು ಅಪಾರ ಮೇಧಾವಿ, ಎಂಥ ಗಣಿತ ಶಾಸ್ತ್ರಜ್ಞ. ಬರೀ ನೋಟ ಮಾತ್ರದಿಂದಲೇ ದೋಷವನ್ನ ಗುರುತಿಸಿದೆ. ಅದಕ್ಕಾಗಿ ಇವರೆಲ್ಲರೂ ಏನಿದ್ದಾರೋ ಬೊಕ್ಕಸದಲ್ಲಿ ಇವರೆಲ್ಲರಿಗೂ ಮುಖ್ಯಸ್ಥರನ್ನಾಗಿ ನಿನ್ನನ್ನೇ ಇಡ್ತಾ ಇದ್ದೇನೆ. ಅಂದರೆ ಇವರೆಲ್ಲರ ಲೋಪಗಳನ್ನ, ತಪ್ಪುಗಳನ್ನ ತೆಗೆದು ತೋರಿಸಲಿಕ್ಕೆ ನಿನಗಾಗತ್ತೆ ಅಂತ ಹೇಳಿದಾಗ ಬಸವಣ್ಣನಿಗೆ ಆಶ್ಚರ್ಯವಾಗ್ತಾ ಇದೆ. ಇದೇನಿದು? ಒಂದು ಸಣ್ಣ ಕ್ಲರ್ಕಿನ ಕೆಲಸ, ಒಬ್ಬ ಹಣಕಾಸುಗಳ ಲೆಕ್ಕಪತ್ರ ಇಡುವಂತಹ ಒಬ್ಬ ಖಜಾಂಚಿಯ ಕೆಲಸ ಸಿಗುತ್ತೆ ಅಂತ ಬಂದ್ರೆ ಇಡೀ ಕೋಶಾಗಾರದ ಲೆಕ್ಕಪತ್ರಗಳನ್ನೇ ನೋಡುವಂತಹ ಕೆಲಸ ಬಸವಣ್ಣನಿಗೆ ಸಿಕ್ಕಿಬಿಡ್ತು. ಎಲ್ಲ ಈ ಲೀಲೆಗೆ ಆಶ್ಚರ್ಯ ಪಡ್ತಾ ಇದ್ದಾನೆ. ಹೀಗೆ ಆಶ್ಚರ್ಯಪಟ್ಟು ಮುಂದೆ ಜೀವನದಲ್ಲಿ ಮೇಲೆ 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 ಏರ್ತಾ ಹೋಗ್ತಾ ಇದ್ದಾರೆ. ಇನ್ನೊಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ, ಇದ್ದಕ್ಕಿದ್ದ ಹಾಗೆ ಬಿಜ್ಜಳ ಮಹಾರಾಜನ ಪೂಜಾ ಮಂದಿರದಲ್ಲಿ ಒಂದು ವಿಶೇಷವಾದ ಓಲೆ ಸಿಗುತ್ತಾ ಇದೆ. ಆ ಓಲೆಯನ್ನ ತೆರೆದು ನೋಡ್ತಾ ಇದ್ದಾನೆ ಬಿಜ್ಜಳ. ಏನೂ ಅರ್ಥವಾಗ್ತಾ ಇಲ್ಲ. ಎಂತ ಲಿಪಿ ಇದು ಅಂತ ತಿಳಿದುಕೊಂಡು ಆಗ ಅರಮನೆಯಿಂದ ಅದನ್ನ ಆಸ್ಥಾನಕ್ಕೆ ತರ್ತಾನೆ. ಸಭಾಸದೆ, ಇಂದು ನನಗೆ ಪೂಜೆಯನ್ನು ಮಾಡುವ ಸನ್ನಿವೇಶದಲ್ಲಿ ಒಂದು ಓಲೆ ಸಿಕ್ಕಿದೆ. ಇದನ್ನ ಓದಲಿಕ್ಕೆ ನನಗಾಗ್ತಾ ಇಲ್ಲ. ಇದರಲ್ಲಿ ಏನು ವಿಶೇಷ ಇದೆ ಅನ್ನೋದನ್ನ ತಾವು ಓದುತ್ತೀರಾ ಅಂದಾಗ ಆ ಪ್ರಧಾನಮಂತ್ರಿಯಾದ ಬಲದೇವರಸನಿಗೆ ಓದ್ಲಿಕ್ಕಾಗ್ತಾ ಇಲ್ಲ.
ಆಮೇಲೆ ಅಲ್ಲಿ ಇದ್ದಂತ ಕೊಂಡಿ ಮಂಚಣ್ಣನಂತಹ ಕುತಂತ್ರಿಗಳಿಗೆ ಓದ್ಲಿಕ್ಕಾಗ್ತಾ ಇಲ್ಲ. ಕೇದಾರನಾಥ ಶಾಸ್ತ್ರಿ, ಬದ್ರಿನಾಥ ಪಂಡಿತನಂತಹ ಪಂಡಿತರಿಗೆ ಆಗ್ತಾ ಇಲ್ಲ. ಆಸ್ಥಾನ ಪುರೋಹಿತರಾದಂತ ನಾರಾಯಣಕ್ರಮಿತರಿಗೂ ಆಗಿಲ್ಲ. ಉಳಿದ ಯಾರಿಗೂ ನೋಡ್ಲಿಕ್ಕಾಗ್ತಾ ಇಲ್ಲ. ಕಡೆಗೆಲ್ಲರೂ ನಿರಾಶರಾಗಿ ಇನ್ನ ಇದನ್ನ ಏನು ಮಾಡಬೇಕು ಅನ್ನುವಾಗಲೇ ಬಲದೇವ ಮಂತ್ರಿಗಳು ಹೇಳ್ತಾರೆ, ನಮ್ಮ ಅಳಿಯ ಬಸವರಸ ಬಹಳ ಪ್ರತಿಭಾವಂತ, ಪುರಾತನ ಲಿಪಿಗಳನ್ನ, ವಿಶೇಷವಾದ ಲಿಪಿಗಳನ್ನ ಓದ್ತಾ ಇರ್ತಾನೆ, ಯಾಕೆ ಆತನನ್ನ ಕರೆಸಿ ಕೇಳಬಾರ್ದು? ಅಲ್ಲಿ ಭಂಡಾರದ ಬೊಕ್ಕಸವನ್ನ ನೋಡ್ಕೊಳ್ತಾ ಇರುವಂತ ತರುಣನ್ನ ಕರೆಸಿದ್ರೆ ಗೊತ್ತಾಗತ್ತೆ ಅಂತ ಇದ್ದ ಹಾಗೆ ಬಿಜ್ಜಳ ಮಹಾರಾಜ ಕರೆಸ್ತಾ ಇದ್ದಾನೆ. ಕರೆಸಿದಾಗ ಎಲ್ಲರೂ ಸೋತು ಬಿಟ್ಟಿದ್ದಾರೆ. ಇನ್ನ ಬಸವಣ್ಣನಿಗೆ ಇದು ಪರೀಕ್ಷೆ. ಬಸವಣ್ಣ ಬರ್ತಾ ಇದ್ದಾನೆ, ಆ ಓಲೆ ಕೈಗೆ ಕೊಡ್ತಾನೆ ಬಿಜ್ಜಳ ಮಹಾರಾಜ. ಆವಾಗ ಪರಮಾತ್ಮನನ್ನ ಕೇಳ್ಕೊಳ್ತಾ ಇದ್ದಾನೆ, ಪರಮಾತ್ಮ ನೋಡು, ಈ ಜಗತ್ತಿನಲ್ಲಿ ಬಳ್ಳಿಗೆ ಕಾಯಿ ಭಾರ ಎಂದೂ ಆಗೋದಿಲ್ಲ, ಹೌದಲ್ಲ? ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ. ಕೂಡಲ ಸಂಗಮ ದೇವ ಬಳ್ಳಿಗೆ ಕಾಯಿ ದಿಮ್ಮಿತೆ, ಕೂಡಲ ಸಂಗಮ ದೇವ ಬಳ್ಳಿಗೆ ಕಾಯಿ ದಿಮ್ಮಿತೆ, ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ, ಕೂಡಲ ಸಂಗಮ ದೇವ. ಈ ರೀತಿಯಾಗಿ ಕೇಳ್ತಾರೆ. ಪರಮಾತ್ಮ, ನನ್ನ ಹಾನಿಯೇ ಆಗಲಿ ವೃದ್ಧಿಯೇ ಆಗಲಿ, ನಾನು ಸಾಧಿಸುವ ಪ್ರಗತಿಯೇ ಆಗಲಿ ವಿಗತಿಯೇ ಆಗಲಿ, ಈಗ ನನಗೆ ಕೀರ್ತಿಯೂ ಬರಬಹುದು ಅಪಕೀರ್ತಿಯೂ ಬರಬಹುದು, ಈಗ ನಿನ್ನ ಕೈಯಲ್ಲಿ ಇದೆ. ನನಗೆ ಇದನ್ನ ಓದಲಿಕ್ಕಾದ್ರೆ ನನಗೆಲ್ಲ ಬರೋದು ಕೀರ್ತಿ, ನಿನಗೆ ಬರುತ್ತೆ. ಓದಲಿಕ್ಕಾಗದೆ ಇದ್ರೆ ನನ್ನನ್ನು ನಡೆಸುವಂತ ನಿನಗೆ ಅಪಕೀರ್ತಿ ಬರ್ತದೆ. ಅದಕ್ಕಾಗಿ ನಾನು ಶರಣಾಗತನಾಗಿ ಬೇಡ್ಕೊಳ್ತೇನೆ, ನನಗೆ ಇದನ್ನ ಓದ್ಲಿಕ್ಕೆ ಸಾಧ್ಯವಾಗುತ್ತೋ ಇಲ್ಲವೋ ಅಂತ ಹೇಳಿ ಪ್ರಾರ್ಥಿಸಿ ಬಿಟ್ಟು ಬಸವಣ್ಣನವರು ತೆಗಿತಾ ಇದ್ದಾರೆ. ಅದನ್ನ ತೆಗೆದಾಗ ಅವರಿಗೆ ಅದು ಅರ್ಥವಾಗ್ತಾ ಇದೆ. ಹಿಂದಿನ ವಿಕ್ರಮಾದಿತ್ಯ ಮಹಾರಾಜರು ತಾವು ಸಮೃದ್ಧವಾಗಿ ಚಾಲುಕ್ಯ ನಾಡನ್ನ ಆಳ್ತಾ ಇರುವಾಗ ಏನು ಹೆಚ್ಚಿನ ಆದಾಯ ಬಂದಿತ್ತೋ ಅದೆಲ್ಲವನ್ನು ಬಂಗಾರ ರೂಪದಲ್ಲಿ ಪರಿವರ್ತಿಸಿ, ಅವುಗಳನ್ನ ಆಭರಣ, ಬಂಗಾರ, ವಜ್ರ, ವೈಢೂರ್ಯಗಳ ರೂಪದಲ್ಲಿ ಪರಿವರ್ತಿಸಿ ಬಿಜ್ಜಳ ಮಹಾರಾಜನು ಕುಳಿತುಕೊಳ್ಳುತ್ತಿದ್ದ ಸಿಂಹಾಸನದ ಅಡಿಯಲ್ಲಿ ಅದನ್ನ ಬಚ್ಚಿಟ್ಟಿದ್ರು. ಯಾರಾದ್ರೂ ಅಂತ ಸಂಕಷ್ಟ ಕಾಲ ಬಂದಾಗ ತಮ್ಮ ಪ್ರಜೆಗಳ ಬಳಕೆಗೋಸ್ಕರ ಈ ಹಣವನ್ನು ವಿನಿಯೋಗಿಸಬಹುದು ಅನ್ನುವಂಥ ಆದೇಶ ಆ ಒಂದು ಪುರಾತನ ಲಿಪಿಯಲ್ಲಿ ಅಡಗಿದೆ. ಇದನ್ನ ಬಸವಣ್ಣನವರು ಬಿಜ್ಜಳ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಅವನಿಗೆ ತುಂಬಾ ಸಂತೋಷವಾಗೋಯ್ತು. ಯಾಕೆಂದ್ರೆ ಇವನಿಗೂ ಪೂರ್ವದಲ್ಲಿ ಆಳಿದಂತಹ ತೈಲಪ ಮಹಾರಾಜ ವಿಲಾಸಿಯಾಗಿ ವಿಷಯಾಸಕ್ತನಾಗಿ ಎಲ್ಲ ದೇಶದ ಅರ್ಥ ಭಂಡಾರವನ್ನೇ ಲೂಟಿ ಮಾಡಿಬಿಟ್ಟಿದ್ದ, ಬೊಕ್ಕಸವನ್ನ ಬರಿದು ಮಾಡಿಬಿಟ್ಟಿದ್ದ. ಈ ಪ್ರಜೆಗಳೆಲ್ಲ ಸಂಕಷ್ಟದಲ್ಲಿ ಇದ್ರು, ಇಂಥ ನಿಧಿ ನನಗೆ ಸಹಾಯಕವಾಗ್ತಾ ಇದೆಯಲ್ಲ ಅನ್ನೋ ಸಂತೋಷದಿಂದ ಬಸವಣ್ಣನವರ ಒಂದು ಅಪೇಕ್ಷೆಯಂತೆ, ಆದೇಶದಂತೆ, ಮಾರ್ಗದರ್ಶನದಂತೆ ಸಿಂಹಾಸನದ ಕೆಳಗೆ ಇದ್ದಂತಹ ನಿಧಿಯನ್ನ ಅಗಸಿ ನೋಡ್ತಾ ಇದ್ದಾನೆ. ಆಗ 60 ಕೋಟಿ ಹೊನ್ನು ಸಿಂಹಾಸನದ ಕೆಳಗಿನಿಂದ ಸಿಗ್ತಾ ಇದೆ.